ನಮಸ್ಕಾರ ಕರ್ನಾಟಕ. ಮನೆ ಜೈಲಲ್ಲಿನ ವಿಡಿಯೋಸ್, ಅಲ್ಲಿನ ಕೈದಿಗಳು ಅಥವಾ ಅಲ್ಲಿ ಬಂದಿಯಾಗಿರುವಂತ ಬಂದಿಗಳು ಅಲ್ಲಿ ಸ್ವರ್ಗದಲ್ಲಿದ್ದಾರೆ, ಮತ್ತೆ ಎಣ್ಣೆ ಪಾರ್ಟಿ ನಡೀತಾ ಇದೆ. ಒಂದಷ್ಟು ವಿಡಿಯೋಗಳು ವೈರಲ್ ಆಯ್ತು. ನಾವು ಅದರ ಎಲಿಜಿಬಿಲಿಟಿ ಅಂದ್ರೆ ಈ ವಿಡಿಯೋಗಳು ಯಾವಾಗಿನದು, ಯಾಕಂದ್ರೆ ವಿಡಿಯೋ ಅಂತಂದ್ರೆ ಅವತ್ತು ಮಾಡಿರೋ ವಿಡಿಯೋನ ಅಥವಾ ಹಿಂದೆ ನಡೆದಂತ ವಿಡಿಯೋಗಳು ಅಂತ ನೋಡಿದಾಗ ಅದರಲ್ಲಿ ಮೋಸ್ಟ್ ಆಫ್ ದ ವಿಡಿಯೋಸ್ 2022-23 ಅಂದ್ರೆ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಯಾವ ಹೋಮ್ ಮಿನಿಸ್ಟರ್, ಯಾವ ಅಶೋಕ್ ಸಿಎಂ ಮನೆಗೆ ನುಗ್ತೀವಿ ಅಂತಂದ್ರು ಅವರ ಆಡಳಿತದಲ್ಲೇ, ಬೊಮ್ಮಾಯಿ ಆಡಳಿತದಲ್ಲೇ ಆಗಿರುವಂತ 90% ಆ ಎಲ್ಲಾ ವಿಡಿಯೋಗಳು ಕೂಡ ಡೆಫಿನೆಟ್ಲಿ ಒಂದು ಎರಡು ವಿಡಿಯೋ ಮಾತ್ರ ಮೊನ್ನೆ 2025. ಬಟ್ ಇದು ಘಟನೆ ಆಗ್ಬಾರ್ದಾಗಿದೆ. ಎಸ್ ಗುಡ್ ಮಾರ್ನಿಂಗ್. ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ 2022-23 ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಆಡಳಿತದಲ್ಲಿ ನಡೆದಿರುವಂತ ವಿಡಿಯೋಗಳನ್ನ ಈಗ ನಡೆದಿರೋ ತರ ಪ್ರೊಜೆಕ್ಟ್ ಮಾಡಿ ಸಿಎಂ ಮನೆಗೆ ನುಗ್ತೀವಿ ಅಂತ ಪ್ರದರ್ಶನ ಕೊಟ್ಟಿದ್ದೆ ಇದೇ ಆರ್ ಅಶೋಕ್ಗೆ ನೈತಿಕತೆ ಅನ್ನೋದು ಇಲ್ಲ ಬಿಡಿ. ಅವನಿಗೆ ನೈತಿಕತೆ ಅನ್ನೋದಿದ್ರೆ ಯಾವ ದೆಹಲಿನಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದೆ. ಆ ಬಿಜೆಪಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇರಬೇಕಾದ್ರೆ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಅವ್ರ ಪ್ರಧಾನಮಂತ್ರಿ, ಅದು ನಮ್ಮ ಪ್ರಧಾನಮಂತ್ರಿ, ಅದು ಅವ್ರ ಪಕ್ಷದ ನಾಯಕ ಒಬ್ಬ ಭೂತಾನ್ಗೆ ಹೋಗ್ತಾನೆ ಅಂತಂದ್ರೆ ಖಂಡಿತವಾಗಿ ನೈತಿಕತೆ ಪ್ರಶ್ನೆ ಜೊತೆನಲ್ಲಿ ಜವಾಬ್ದಾರಿ ಪ್ರಶ್ನೆ ಬರ್ತದೆ. ಸೀದಾ ಜಾವ್ ಆ ನೈತಿಕತೆ ಬಿಜೆಪಿಗಿಲ್ಲ. ಬೆಂಗಳೂರು ಜೈಲು ಅವರ ಆಡಳಿತದಲ್ಲೇ ಮಾಡಿರುವಂತ ವಿಡಿಯೋಗಳನ್ನ ಇಟ್ಕೊಂಡು ಬಿಜೆಪಿಯವರೇ ಮಾತಾಡಿದ್ದು ಏನಂತ ಅಂತಂದ್ರೆ ಇಲ್ಲ ಸ್ವರ್ಗ ಮಾಡಿಕೊಟ್ಟಿದ್ರ 2022-23 ವಿಡಿಯೋಗಳು ಅಲ್ಲಿದೆ. ಇದಕ್ಕೆ ಆರ್ ಅಶೋಕ್ ತಾವೊಬ್ಬ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿದ್ದಂತರು, ಡೆಪ್ಯೂಟಿ ಸಿಎಂ, 2011 ಹೋಮ್ ಮಿನಿಸ್ಟ್ರು, ಓಕೆ, ಒಕ್ಕಲಿಗ ಕ್ಯಾಂಡಿಡೇಟ್ ತಾವ್ ಹೇಳ್ಬೇಕು. ಆ ವಿಡಿಯೋಗಳಲ್ಲಿ ಒಂದೆರಡು ವಿಡಿಯೋ, ಇಫ್ ಐಮ್ ನಾಟ್ ರಾಂಗ್, ಮೊನ್ನೆದಿದೆ ವಿಡಿಯೋ. ಬಟ್ ಆದರೆ ಮೋಸ್ಟ್ ಆಫ್ ದ ವಿಡಿಯೋಸ್ ಮೊನ್ನೆ ಸರ್ಕ್ಯುಲೇಟ್ ಮಾಡಿದ್ದು ಅಥವಾ ಮೊನ್ನೆ ಹಾಕಿದ್ದು ಬಿಜೆಪಿ ಆಡಳಿತದಲ್ಲಿ ಮಾಡಿರೋದಂಥದ್ದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜನ ತಿಳ್ಕೊಳ್ಬೇಕು, ಈಗ ಇವೆಲ್ಲ ಜೈಲುಗಳಲ್ಲ, ಇವೆಲ್ಲ ಸುಧಾರಣೆ ಕೇಂದ್ರ ಅಂತಂದ್ರೆ ಒಬ್ಬ ಕೈದಿಯನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ನಾನು ಕೂಡ 97 ದಿವಸ ಅದೇ ಜೈಲಲ್ಲಿ, ಕ್ವಾರಂಟೈನ್ ಜೈಲಲ್ಲಿ ನಾನು ಕೂಡ ಇದ್ದೆ. ಆ ಅನುಭವವನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಾನು ಯಾವತ್ತು ದಿಂಬು, ಹಾಸಿಗೆ ಬೇಕು, ಮನೆ ಊಟ ಬೇಕು ಖಂಡಿತ ಕೇಳಿಲ್ಲ. ಬೇಕಾದ್ರೆ ಜೈಲ್ ರೆಕಾರ್ಡ್ಸ್ ಅನ್ನ ತೆಗೆದು ನೋಡ್ಕೊಳ್ಳಿ. ನಮ್ಮ ಮನೆಯವ್ರು ಭೇಟಿ ಕೊಟ್ಟಿದ್ದೆ ತುಂಬಾ ಕಡಿಮೆ. ಆಮೇಲೆ ನನಗೆ ಮನೆಯಿಂದ ಊಟ ಬರ್ತಾರಲ್ಲ, ಅವ್ರು ಕೊಟ್ಟಿದ್ದು ಊಟನೇ ನಾನು ತಿಂತಾ ಇದ್ದೆ. ನಾನು ಯಾವತ್ತು ಮನೆಯಲ್ಲಿ ನನ್ನ ಬೆಡ್ ಕೂಡ 9 ಇಂಚ್ ಇದೆ. 9 ಇಂಚ್ ಬೆಡ್ ಮೇಲೆ ನಾನು ಮಲ್ಕೊಳ್ಳೋದು. 9 ಇಂಚ್ ಬೆಡ್ ಮೇಲೆ ಮಲ್ಕೊಂಡು ನನಗೆ ಅಲ್ಲಿ ನೆಲದ ಮೇಲೆ ಮ್ಯಾಟಲ್ಲಿ ಮಲ್ಕೊಂಡಿದ್ದೀನಿ ಹೊರತು ನಾನು ಖಂಡಿತ ಜೈಲ್ ಅಧಿಕಾರಿಗಳನ್ನ ನನಗೆ ಬೆಡ್ ಕೊಟ್ಟಿಲ್ಲ, ಮತ್ತೆ ನನಗೆ ದಿಂಬು ಕೊಟ್ಟಿಲ್ಲ. ಖಂಡಿತ ನಾನು ಗಲಾಟೆ ಮಾಡಿಲ್ಲ. ಕಾರಣ ಯಾಕೆ ಅಂತಂದ್ರೆ ಜೈಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಂತ ನನ್ನ ಕೆಲಸ. ನಿಮಗೆ ಬೆಡ್ಡು ಮತ್ತೆ ದಿಂಬೇಕು ಅಂತಂದ್ರೆ ನಿಮಗೆ ಡಾಕ್ಟರ್ ರೆಕಮೆಂಡ್ ಮಾಡಬೇಕಾಗತ್ತೆ. ಡಾಕ್ಟರ್, ಅಲ್ಲಿನ ವೈದ್ಯರು ನಿಮಗೆ, ನೀವು ರೋಗಿಗಳಾಗಿದ್ದು ಜೈಲಲ್ಲಿ ನಿಮಗೆ ರೋಗಿಗೆ ಬೆಡ್ಡು ಮತ್ತೆ ಬೇಕಾದಂತ ಅವಶ್ಯಕತೆಗಳನ್ನ ಬಿಕಾಸ್ ಆಫ್ ಮೆಡಿಕಲ್ ಡಿಸೆಬಿಲಿಟಿ ಅಥವಾ ಮೆಡಿಕಲ್ ಇಂದ ಕೊಡ್ತಾರೆ. ಅದು ಬಿಟ್ಟರೆ ನಿಮಗೆ ದಿಂಬು ಮತ್ತೆ ಹಾಸಿಗೆ ಪ್ರಾವಿಷನ್ ಇಲ್ಲ. ನಾನು 97 ದಿವಸ ಇದ್ದೆ. ಒಂದು ದಿವಸ ಕೂಡ ನನ್ನ ಮನೆಯಿಂದ ಊಟ ತರಿಸ್ಕೊಂಡಿಲ್ಲ. ಮನೆ ಊಟ ಮಾಡ್ದವನೇ ಅಲ್ಲ. ನನಗೆ ಆ ಜೈಲಲ್ಲಿ ಏನ್ ಕೊಟ್ರೋ ಅದೇ ಊಟವನ್ನ ನಾನು ಕೂಡ ನಿಯತ್ತಿನಿಂದ ಊಟ ಮಾಡಿದ್ದೀನಿ. ನಾನು ಜೈಲ್ ರೂಲ್ಸ್ ನ ಫಾಲೋ ಮಾಡಿದ್ದೀನಿ. ಇಲ್ಲಿ ಪರಪ್ರಜ್ಞರ ವಿಚಾರ ಬಂದ್ರೆ 2 ತರ ಜೈಲ್ ಇದೆ. ಒಂದು ಕ್ವಾರಂಟೈನ್ ಜೈಲ್ ಅಂತ ಇದೆ. ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಯಾರ ಪರನೂ ಈ ವಿಡಿಯೋ ಮಾಡ್ತಾ ಇಲ್ಲ, ಯಾರು ವಿರೋಧನೂ ಮಾಡ್ತಾ ಇಲ್ಲ. ಅಲ್ಲಿರುವ ಸತ್ಯಗಳನ್ನ ನಾನು, ಆಮೇಲೆ ಮಾಧ್ಯಮಗಳು ವಿಡಿಯೋಗಳು ಹಾಕಿದ್ ನಿಜನೇ. ಆದರೆ ಆ ವಿಡಿಯೋಗಳಲ್ಲಿ 2022 ವಿಡಿಯೋ, 23 ವಿಡಿಯೋ, 2025, 22-23 ವಿಡಿಯೋಗಳಿಗೆ ಬಿಜೆಪಿಯವರು ಯಾರು ಸಿಎಂ ಮನೆ ಮುಂದೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು ಅವ್ರು ಇದಕ್ಕೆ ಉತ್ತರ ಕೊಡಬೇಕು. ಅಶೋಕ್ನು ಉತ್ತರ ಕೊಡಬೇಕು. ಪರಪ್ರಗ್ರಹರ ಸ್ವರ್ಗ ಅಂತ ಕೇಳದಂತ ಅಶೋಕನಿಗೆ ನಾನ್ ಕೇಳುವಂತ ವಿಚಾರ, ಡೆಲ್ಲಿ ಕ್ಯಾಪಿಟಲ್ ಸಿಟಿ
ನಿಮ್ಮದೇ ಬಿಜೆಪಿ ಸರ್ಕಾರ, ನಿಮ್ಮದೇ ಕೇಂದ್ರ ಸರ್ಕಾರ. ಡೆಲ್ಲಿನಲ್ಲಿ ಬಾಂಬ್ ಬಿಡ್ತಾವ್ರಲ್ಲ ಗುರು. ಹಂಗಾರೆ ಡೆಲ್ಲಿನ ಹಂಗಾರೆ ನೀವು ಕ್ಯಾಪಿಟಲ್ ಸಿಟಿ ಮಾಡ್ಕೊಟ್ಟಿದ್ದೀರಾ. ನೆನ್ನೆ ಗೆದ್ದಿದ್ದು ಬಿಡು, ನೆನ್ನೆ ನಾನು ಹೇಳದ್ನಲ್ಲ, ನೆನ್ನೆ ಗೆದ್ದಿದ್ದು ಬರೀ ಓಟ್ ಅಲ್ಲ, ಬೇರೆ ಏನೋ ಇದೆ. ಆದ್ರೆ ಆ ಗೂಬೆ ಕಾಂಗ್ರೆಸ್ ಅವ್ರಿಗೆ ನಿಮ್ಮನ್ನ ಡೀಲ್ ಮಾಡಕ್ ಬರಲ್ಲ. ದೇ ಕಾಂಟ್ ಅನಲೈಸ್ ಯು. ಯಾಕಂದ್ರೆ ನಿಮ್ಮ ಕೆಲಸ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಚುನಾವಣೆಗಳನ್ನ ಗೆಲ್ಲದ ಬಗ್ಗೆ ಮಾಡ್ತೀರಾ. ಆ ಸೊಫಿಸ್ಟಿಕೇಶನ್ ಕಾಂಗ್ರೆಸ್ ಅಲ್ಲಿ ಟೀಮು ಇಲ್ಲ. ಆ ತಲೆ ಇರುವಂತ ರಾಜಕಾರಣಿಗಳು ಕೂಡ ಕಾಂಗ್ರೆಸ್ ಅಲ್ಲಿ ಉಳಿದಲ್ಲ. ಏನಿದ್ರು ಒಂದಷ್ಟು ಕಾಸುಗಳು ಮಾಡವ್ರೆ. ಬರೀ ಕಾಸು ಖರ್ಚು ಮಾಡಿದ್ರೆ ಚುನಾವಣೆ ಗೆಲ್ಲಲ್ಲ. ಆ ಕಾಸು ಜೊತೆನಲ್ಲಿ ತಲೆನೂ ಖರ್ಚು ಮಾಡ್ಬೇಕಾಗತ್ತೆ. ಆ ತಲೆ ಕಾಂಗ್ರೆಸ್ ಅವ್ರ ಹತ್ರ ಇಲ್ಲ, ಅದು ಬೇರೆ ವಿಚಾರ. ಬಟ್ ಕಮಿಂಗ್ ಸ್ಟೇಟ್ ಟು ಪರಪ್ಪನಗರ, ಹಾಗೆ ಸಿಗ್ನಲ್ ರೈಟ್ಲೇನ, ಪರಪ್ಪನಗರ ವಿಚಾರ ಬಂದಾಗ ನನಗೆ ಗೊತ್ತಿರೋಂತ ವಿಚಾರ, ನಾನು 97 ದಿವಸದಲ್ಲಿ ಮನೆಯಿಂದ ಊಟ ತರ್ಸ್ಕೊಂಡಿಲ್ಲ, ಬೆಡ್ ಕೇಳಲಿಲ್ಲ, ಪೆಟಿಷನ್ ಹಾಕ್ಲಿಲ್ಲ, ದಿಂಬು ಬೇಕು ಅಂತ ಹೇಳಿಲ್ಲ. ನಾನು ಯಾರ ವಿಚಾರವಾಗಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ನಾನು ದರ್ಶನ್ ರೀತಿ ನನಗೆ ದಿಂಬ್ ಬೇಕು, ಹಾಸಿಗೆ ಬೇಕು ನಾನು ಕೇಳಿಲ್ಲ. ನಾನು ಕೂಡ 9 ಇಂಚು ಬೆಡ್ ಮೇಲೆ ನಾನು ಮಲ್ಕೊಳ್ಳೋದು. ಜೈಲ್ಗೆ ಹೋದಾಗ ಮುಚ್ಕೊಂಡು ಜೈಲ್ ರೂಲ್ಸ್ ನ ಫಾಲೋ ಮಾಡಬೇಕಾದ್ದು ನಮ್ಮ ಧರ್ಮ. ಒಬ್ಬ ಅಡ್ವೊಕೇಟ್ ಆಗಿ ಒಂದು ಸುಳ್ಳು ಕೇಸಲ್ಲಿ ಹೋಗಿ ಕೂಡ ನಾನು 97 ದಿವಸ ನನಗೆ ಮಲ್ಕೊಂಡು ನನಗೆ ಕಾಲಲ್ಲಿ ಕಪ್ಪಗೆ ನನಗೆ ಇಲ್ಲ ಆಗ್ಬಿಟ್ಟಿತ್ತು, ಭುಜದ ಮೇಲೆ ಆಗಿತ್ತು. ನಾನು ಕಪ್ಪಗೆ ಬಂದ್ರು ಕೂಡ ನಾನು ಹಾಸಿಗೆ ಕೇಳಿಲ್ಲ. ನಾನು ಯಾವತ್ತೂ ಕೂಡ ನನಗೆ ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ, CM ನ ಭೇಟಿ ಮಾಡ್ತಾ ಇದ್ದೆ ಹೊರತು ನಾನು ಯಾವತ್ತೂ ಕೇಳ್ತಿಲ್ಲ. ಪರಪ್ರಕಾರ ವಿಚಾರದಲ್ಲಿ 2 ವಿಚಾರ ನಿಮಗೆ ಹೇಳ್ಬೇಕು. ಅಲ್ಲಿ 2 ಜೈಲಿದೆ, ಒಂದು ಕ್ವಾರಂಟೈನ್ ಜೈಲು, ಒಂದು ಮೈನ್ ಜೈಲು. ನೀವು ಯಾರೇ ಕೂಡ ಅರೆಸ್ಟ್ ಆದ್ರೂ ಕೂಡ ತಗೊಂಡೋಗಿ ಕ್ವಾರಂಟೈನ್ ಜೈಲಲ್ಲಿ ಹಾಕ್ತಾರೆ. ಏನಕ್ಕೆ ಅಂತಂದ್ರೆ ನಿಮ್ದು ಮೆಡಿಕಲ್ ಮಾಡಿ ನೀವು ರೋಗ ಮುಕ್ತವಾಗಿದ್ದೀರಾ ಅಂತ ತಿಳ್ಕೊಂಡ ಮೇಲೆ ನಿಮ್ಮನ್ನ ಆ ಕ್ವಾರಂಟೈನ್ ಜೈಲಿಂದ ಮೈನ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಹೋದ್ ಸಾರಿ ದರ್ಶನ್ ವಿಚಾರದಲ್ಲಿ ದರ್ಶನ್ ಅವರು ಮೈನ್ ಜೈಲಲ್ಲಿ, ಅವರು ಕ್ವಾರಂಟೈನ್ ಜೈಲಲ್ಲಿ 15 ದಿವಸ ಇರಬೇಕಾಗಿತ್ತಂತೆ, ತುಂಬಾ ಕಡಿಮೆ ದಿವಸ ಇದ್ದಿದ್ದು. ಇಮಿಡಿಯೇಟ್ ಆಗಿ ದರ್ಶನ್ ಓದ್ಸಾದಿ ಅರೆಸ್ಟ್ ಆದಾಗ ಮೈನ್ ಜೈಲಿಗೆ ಶಿಫ್ಟ್ ಆದಾಗ ಅಲ್ಲಿ ಚೇರು ಸಿಗರೇಟು ಅದೆಲ್ಲ ಆಯ್ತು, ಅದು ಬೇರೆ ವಿಚಾರ. ಈಗ ಇಲ್ಲಿ ಈ ಒಂದು ಘಟನೆ ಏನ್ ನಡೆದಿದೆ ಅದು ಪ್ಯೂರ್ಲಿ ಓಕೆ. ದರ್ಶನ್ ಅವರನ್ನ ಒಂದು ಸೆಗ್ಮೆಂಟ್ ಏನ್ ಹೇಳೋದು ಅಂತಂದ್ರೆ, ಈ ಒಂದು ಎಕ್ಸ್ಪೋಜರ್ ದರ್ಶನೇ ಮಾಡಿಸಿದ್ದಾರೆ, ದರ್ಶನ್ ಹುಡುಗರೇ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದಿಸ್ ಇಸ್ ವಾಟ್ ಸಂಬಡಿ ಟೋಲ್ಡ್ ಮಿ. ಬಟ್ ಅದನ್ನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ದರ್ಶನ್ನೇ ಆಮೇಲೆ ನಾನು ದರ್ಶನ್ ಅವ್ರ ಮನೆಯವ್ರಿಗೆ ಹೇಳೋದೇನು ಅಂತಂದ್ರೆ, ನಿಮಗೆ ಗೊತ್ತಿಲ್ದಿರೋ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಅವರ ಸರ್ಕಾರದಲ್ಲಿ ಆಡಳಿತದಲ್ಲಿರೋ ಜೈಲಿನ ವಿಚಾರಗಳಲ್ಲಿ ನೀವು ದರ್ಶನ್ ಕೇಸನ್ನ ಮುಗಿಸ್ಕೊಂಡು ಹೊರಗಡೆ ಬರುವಂತ ಕೆಲಸ ಮಾಡಕ್ಕೆ ಪ್ರಮೇಯ ಮಾಡಬೇಕೇ ಹೊರತು ಸಿಸ್ಟಮ್ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ 3 ಬಿಟ್ಟು ನಿಂತ್ಕೊಳ್ಬೇಕಾಗುತ್ತೆ. 3 ಬಿಟ್ಟು ನಿಂತ್ಕೊಳ್ಬೇಕಾದ್ರೆ ನೀವು ನೆಟ್ಗಿರ್ಬೇಕಾಗುತ್ತೆ. ನೀವು ನೆಟ್ಗಿರ್ಬೇಕು ಅಂತಂದ್ರೆ ಕೊಲೆ ಪ್ರಕರಣದಲ್ಲಿ ಫಿಕ್ಸ್ ಆಗಿದ್ದೀರಾ, ಅಲ್ಲೇನಾದ್ರೂ ಸಮಸ್ಯೆಗಳಾಯ್ತು ಅಂತಂದ್ರೆ ನೀವು ಹೋರಾಟ ಮಾಡ್ತೀರಾ ಅಥವಾ ನಿಮ್ಮ ಕೊಲೆ ಪ್ರಕರಣದಲ್ಲಿ ಹೊರಗಡೆ ಬರ್ತೀರಾ. ದರ್ಶನ್ ಕಡೆಯವರು ಯೋಚನೆ ಮಾಡಬೇಕಾಗಿದೆ. ನಾನು ಜೈಲನ್ನ ಎಕ್ಸ್ಪೋಸ್ ಮಾಡಿದ್ದಕ್ಕೆ ನಾನು ಜೈಲನ್ನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಅಥವಾ ಎಕ್ಸ್ಪೋಸ್ ಮಾಡಿದ್ದು ತಪ್ಪು ಅಂತಾನೆ ಹೇಳ್ತಾ ಇಲ್ಲ. ನನ್ನ ವಿಚಾರ ಇಷ್ಟೇನೆ. 2022-23 ವಿಡಿಯೋಗಳಿಗೆ ಏನೋ ಬಿಜೆಪಿ ಉತ್ತರ ಕೊಡಬೇಕಾಗತ್ತೆ. 2025ಕ್ಕೆ ಡೆಫಿನೆಟ್ಲಿ ಕಾಂಗ್ರೆಸ್ ಆಡಳಿತ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ನಾನು ಬಿಜೆಪಿ ಪರನೂ ಅಲ್ಲ, ಕಾಂಗ್ರೆಸ್ ಪರನೂ ಅಲ್ಲ. ಬಟ್ ಜೈಲಿನಲ್ಲಿ ಒಂದಷ್ಟು ನ್ಯೂನತೆಗಳಿದೆ. ಇವಾಗ ಈ ವಿಡಿಯೋ ಹೊರಗಡೆ ಬರ್ಲಿಕ್ಕೆ ದರ್ಶನ್ ಕಡೆಯವರೇ ಕಾರಣ ಅನ್ನೋದು ಒಂದು ಮಾತು. ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ದರ್ಶನ್ ಅವರೇ ಮಾಡ್ಸಾಕಿದ್ದಾರೆ, ದರ್ಶನ್ ಕಡೆಯವರೇ ಮಾಡಾಕಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ, ದರ್ಶನ್ ನನ್ನ ಮೈನ್ ಜೈಲಲ್ಲಿ ಇಟ್ಟಿಲ್ಲ, ದೇ ಹ್ಯಾವ್ ಕೆಪ್ಟ್ ಹಿಮ್ ಇನ್ ದ ಕ್ವಾರಂಟೈನ್ ಜೈಲಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ಹೋದ ಬಾರಿ ದರ್ಶನ್ ನನ್ನ ಮೈನ್ ಜೈಲ್ ಕರ್ಕೊಂಡೋಗಿ ಬಿಟ್ಟಾಗ ಅಲ್ಲಿ 5,000 - 6,000 ಕೈದಿಗಳಿದ್ದಾರೆ. ಅಲ್ಲಿ ಸಮಸ್ಯೆಗಳಾಗುತ್ತೆ. ಆಮೇಲೆ ಅಲ್ಲಿ ಇವರನ್ನ ನೋಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಮೈನ್ ಜೈಲ್ಗೆ ದರ್ಶನ್ ಶಿಫ್ಟ್ ಮಾಡಿಲ್ಲ. ಈಗಲೂ ಕೂಡ ದರ್ಶನ್ ಕ್ವಾರಂಟೈನ್ ಜೈಲಲ್ಲಿ ಇದ್ದಾರೆ. 15 ದಿವಸ ಇರಬೇಕಾದಂತ ಜೈಲಲ್ಲಿ, ಅದೇ ಜೈಲಲ್ಲಿ ದರ್ಶನನ ಇಟ್ಟಿದ್ದಾರೆ. ಆ ಒಂದು ಪೆಟಿಷನ್ಸ್ ಬರೆದ್ರು ನನ್ನನ್ನ ಶಿಫ್ಟ್ ಮಾಡಿ ಇಲ್ಲಿಂದ ಅಂತ. ಜೈಲೇ ಬ್ರದರ್, ಕ್ವಾರಂಟೈನ್ ಜೈಲ್ ಆಗಿರ್ಲಿ, ಮೈನ್ ಜೈಲ್ ಆಗ್ಲಿ, ನನ್ನನ್ನು ಕೂಡ 97 ದಿವಸ ಕ್ವಾರಂಟೈನ್ ಜೈಲಲ್ಲಿ ಮಡಗಿದ್ರು. ಅತಿ ಸ್ಟ್ರಿಕ್ಟ್ ಆದಂತ ಜೈಲು. ಅಲ್ಲಿ ನಿಮ್ಗೆ ಏನು ಸಿಗಲ್ಲ, ಯಾವ ಫೆಸಿಲಿಟಿನೂ ಇಲ್ಲ. ಟೋಟಲ್ ಡ್ರೈ. ಕ್ವಾರಂಟೈನ್ ಜೈಲಲ್ಲಿ ದರ್ಶನ್ ಅವರು ಶಿಫ್ಟ್ ಮಾಡಿ ಅಂತ ಕೇಳ್ತಾ ಇದಾರಂತೆ. ಶಿಫ್ಟ್ ಅಧಿಕಾರಿಗಳು ಮಾಡಿಲ್ಲ. ಕಾರಣ ನನಗೆ ಗೊತ್ತಿಲ್ಲ. ಇಟ್ ಕುಡ್ ಬಿ ಅಡ್ಮಿನಿಸ್ಟ್ರೇಟಿವ್ ಕಾರಣದಿಂದ ಇದಿರಬಹುದು. ಹಾಗಾಗಿನೇ ದರ್ಶನ್ ಕಡೆಯವರು ಈ ವಿಡಿಯೋಗಳನ್ನ, ಹಳೆ ವಿಡಿಯೋಗಳನ್ನ ಸೇರಿಸಿ, ಹೊಸ ವಿಡಿಯೋಗಳನ್ನ ಸೇರಿಸಿ ಹೊರಗಡೆ ಬಿಟ್ರು ಅಂತಾರೆ. ತಪ್ಪೆ.
ಅದು ದರ್ಶನ್ ಕಡೆಯವ್ರು ಬಿಟ್ಟಿದ್ರು ಕೂಡ ಸರಿ. ಯಾಕೆ ಅಂತಂದ್ರೆ ಜೈಲಿನ ನ್ಯೂನತೆಗಳನ್ನ ಎಕ್ಸ್ಪೋಸ್ ಮಾಡಿದ್ರೆ ವಿ ಅಪ್ರಿಶಿಯೇಟ್ ಇಟ್. ಬಟ್ ನಾನು ದರ್ಶನ್ ಅವರ ಕಡೆಯವರಿಗೆ ಒಂದು ಕಿವಿ ಮಾತು ಹೇಳೋದೇನು ಅಂತಂದ್ರೆ, ಬೀಯಿಂಗ್ ಎ ಲಾಯರ್, ನೋಡಿ, ಹೋರಾಟ ಮಾಡಬೇಕು ಅಂದ್ರೆ 3 ಬಿಟ್ಟು ಮಾಡ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ನೀವು ಪರಿಶುದ್ಧವಾಗಿದ್ದಾಗ ಮಾತ್ರ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದರ್ಶನ್ ಒಳಗಡೆ ಕೊಲೆ ಕೇಸಲ್ಲಿ ಒಳಗಡೆ ಹೋಗಿ ಈ ಒಂದು ಕೆಲಸಗಳಲ್ಲಿ ಮಾಡ್ಕೊಂಡ್ರೆ ನನ್ಗನ್ಸುದೇನು ಅಂತಂದ್ರೆ, ಎಕ್ಸಿಸ್ಟಿಂಗ್ ಸರ್ಕಾರದ ವಿರುದ್ಧನೇ ನೀವು ದರ್ಶನ್ ತಿರುಗಿಬಿದ್ದಾಗ ಅಲ್ಟಿಮೇಟ್ ಆಗಿ ನಿಮಗೆ ಸಿಗೋಂತ ಸಪೋರ್ಟ್ ಹೊರಗಡೆ ಬರ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ನನ್ನ ಅಡ್ವೈಸ್ ಏನು ಅಂತಂದ್ರೆ, ದಯಮಾಡಿ ಆ ಕೊಲೆ ಕೇಸಿಂದ ನಿರಪರಾಧಿಯಾಗಿ ಹೊರಗಡೆ ಬರ್ಲಿಕ್ಕೆ ದರ್ಶನ್ ಅವ್ರ ಕಡೆಯವರು ದರ್ಶನ್ಗೆ ಪ್ರಯತ್ನ ಬೀಳ್ಬೇಕೆ ಹೊರತು ಈ ರೀತಿ ಚಟುವಟಿಕೆಗಳು ಎಕ್ಸ್ಪೋಸ್ ಮಾಡೋ ತಪ್ಪೇನಿಲ್ಲ. ಜೈಲಲ್ಲಿ ಈ ರೀತಿ ಸಮಸ್ಯೆಗಳಿದೆ, ಯಾರೋ ಫೋನ್ ಬಳಸ್ತಾ ಇದಾರೆ, ಸಂಬಡಿ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ವಿಡಿಯೋ ಮಾಡ್ದವನು ಯಾರು? ಇವನ್ ವಿಡಿಯೋ ಮಾಡಿದವನು ಕೂಡ ಅಪರಾಧಿನೇ. ಈಗ ವಿಡಿಯೋ ಬಳಸ್ತಾ ಇದ್ದವನು ಅಪರಾಧಿ ಆಗಿದ್ರೆ ಆ ವಿಡಿಯೋನ ಮಾಡ್ರೋನು ಕೂಡ ಅಪರಾಧಿನೇ. ಇವನ ಮಾಡ್ರೋನ್ಗೂ ಕೂಡ FIR ಹಾಕಿ ತನಿಖೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವನು ವಿಡಿಯೋ ಮಾಡ್ಬೇಕಾದ್ರೆ ಆ ವಿಡಿಯೋ ಆ ಫೋನ್ ಒಳಗಡೆ ಹೆಂಗೋಯ್ತು? ಒಂದು, ಜೈಲುಗಳ ಸುಧಾರಣೆ ಕೇಂದ್ರ ಆಗಿದೆ ಜೈಲುಗಳು, ಇಟ್ಸ್ ನೋ ಮೋರ್ ಎ ಜೈಲು. ಅವರುಗಳಿಗೆ ಟಿವಿ ಕೊಡ್ತಾರೆ. ಮುತ್ತಪ್ಪ ರೈ ಇರ್ಬೇಕಾದ್ರೆ ಹೋರಾಟ ಮಾಡಿ ಮುತ್ತಪ್ಪ ರೈ ಸಮಯದಲ್ಲಿ ಜೈಲುಗಳಲ್ಲಿ ಟಿವಿಗಳನ್ನ ಹಾಕೋರು. ಏನಕ್ಕೆ ಅಂತಂದ್ರೆ, ಒಳಗಡೆ ರೂಮಲ್ಲಿ ಕೂತ್ಕೊಂಡು ಅವರು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ. ಹಂಗಾಗಿನೇ ಟಿವಿ ಇದ್ರೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ. ದಿಸ್ ಇಸ್ ದ ರೆಕಮೆಂಡೇಶನ್ ಡನ್ ಬೈ ಸ್ಟಡಿ ಕಮಿಟೀಸ್. ಅಲ್ಲಿ ಟಿವಿ ಇರೋದು ಅನಧಿಕೃತ ಅಲ್ಲ. ಅವರು ಒಂದು ಅನಧಿಕೃತ, ಸ್ಮೋಕಿಂಗ್ ಇಸ್ ನಾಟ್ ಅಲೌಡ್, ಡ್ರಿಂಕಿಂಗ್ ಇಸ್ ನಾಟ್ ಅಲೌಡ್, ದುಡ್ಡು ಅಲೋ ಇಲ್ಲ, ಹಣ ಸಿಕ್ಕರೆ ಅದು ಅನಧಿಕೃತ, ಎಣ್ಣೆ ಸಿಕ್ಕರೆ ಅನಧಿಕೃತ, ಸಿಗರೇಟ್ ಸಿಕ್ಕರೆ ಅನಧಿಕೃತ, ಜೊತೆನಲ್ಲಿ ಡ್ರಗ್ಸ್ ಸಿಕ್ಕರೆ ಖಂಡಿತ ಅನಧಿಕೃತ, ಜೊತೆನಲ್ಲಿ ಮೊಬೈಲ್ ಸಿಕ್ಕರೆ ಅನಧಿಕೃತ. ಈ ಇಷ್ಟು 5ಗಳು ಬಿಟ್ಟು ಅವ್ರಿಗೆ ಟಿವಿ ಕೊಟ್ಟಿರೋದು ಅನಧಿಕೃತ ಅಲ್ಲ. ದಟ್ ಈಸ್ ನಾಟ್ ಇಲ್ಲಿಗಲ್. ಟಿವಿ ಅವ್ರು ನೋಡಬಹುದು, ಅದಕ್ಕೆ ಕಾನೂನಿದೆ. ಆಮೇಲೆ ಅವ್ರು ಆರಾಮಾಗಿರ್ಬೋದು, ನಗಬಹುದು. ಜೈಲಲ್ಲಿ ಅಳಬೇಕು, ಸಪ್ಪೆ ಆಗಿರ್ಬೇಕು. ಆಮೇಲೆ ಆ ಜೈಲಲ್ಲಿ ಇದ್ರೆ ಅವ್ರ ಎರಡು ಕೈಯನ್ನು ಕಟ್ಟಾಕ್ಬಿಟ್ಟಿರ್ತಾರೆ ಅವ್ರನ್ನ. ಅದೆಲ್ಲ ಇಲ್ಲ, ಎಂತದಿಲ್ಲ. ಇಟ್ ಈಸ್ ಎ ಟ್ರಾನ್ಸ್ಫಾರ್ಮೇಶನ್ ಸೆಂಟರ್. ಒಂದು. ಎರಡನೇದಾಗಿ ನಾನು ಹೇಳಕ್ ಇಷ್ಟಪಡ್ದೇನು ಅಂತಂದ್ರೆ, ದರ್ಶನ್ ಕಡೆಯವರು ಅಥವಾ ದರ್ಶನ್ ಅವರ ಪತ್ನಿಯವರು ದರ್ಶನ್ ನಿರಪರಾಧಿಯಾಗಿ ಒಳಗಡೆ ಕರ್ಕೊಂಬರೋ ಕಾರ್ಯಕ್ರಮಕ್ಕೆ ಮಾಡ್ಬೇಕೇ ಹೊರತು ಅನ್ವಾಂಟೆಡ್ ಆಗಿ ಸಿಸ್ಟಮ್ ಜೊತೆ ರಬ್ ಮಾಡ್ಕೊಳೋದು, ಸರ್ಕಾರದ ಜೊತೆ ರಬ್ ಮಾಡ್ಕೊಳೋದು, ಈ ವಿಡಿಯೋಗಳು ಹೊರಗಡೆ ಬರ್ಲಿಕ್ಕೆ ದರ್ಶನ್ ಕಡೆಯವರೇ ಕಾರಣ ಅನ್ನೋದು ಒಂದು ಮಾತು, ಕಿವಿ ಮಾತು. ನನಗೆ ಗೊತ್ತಿಲ್ಲ, ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ದರ್ಶನ್ ಕಡೆಯವರೇ ಬಿಟ್ಟಿದಂತ. ಈ ರೀತಿ ಮಾಡ್ಕೊಳೋದ್ರಿಂದ ನಾವ್ ಹೇಳೋದೇನು ಅಂತಂದ್ರೆ, ಸಿಗುವಂತ ಫೆಸಿಲಿಟಿನೂ ಸಿಗಲ್ಲ. ಆಮೇಲೆ ಇವನ್ ಕೋರ್ಟ್ಗೂ ಹೋದ್ರು ದರ್ಶನ್ ಅವರು, ನನ್ಗೆ ದಿಂಬು ಹಾಸಿಗೆ ಬೇಕು ಅಂತ. ಕೋರ್ಟ್ ಲೆಫ್ಟ್ ದ ಪವರ್ಸ್ ಆಫ್ ದ ಜೈಲ್ ಸೂಪರ್ಡೆಂಟ್ ಅವರು ಏನ್ ಬೇಕಾದ್ರೆ ಮಾಡ್ಕೊಳ್ಬಹುದು ಅಂತಂದ್ರು. ಅವ್ರು ಕೊಟ್ರೆ ಕೊಡ್ಬೋದು. ಬಟ್ ಅಲ್ಲಿ ಒಂದು ಎಲಿಜಿಬಿಲಿಟಿ ಇದೆ. ದರ್ಶನ್ ಅವ್ರಿಗೆ ಮೆಡಿಕಲಿ ಅನ್ಫಿಟ್ ಇದ್ದು ಅವ್ರಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ರೆ ಖಂಡಿತವಾಗಿ ಯಾರು ಹೇಳೋದು ಬೇಕಾಗಿಲ್ಲ. ಡಾಕ್ಟರ್ ಒಂದು ಲೆಟರ್ ಬರೆದ್ರೆ ಬೆಡ್ ಕೊಡಿ ಅಂದ್ರೆ 100% ಬೆಡ್ ಕೊಡ್ತಾರೆ. ಇಟ್ಸ್ ಅ ಸಿಂಪಲ್ ಫ್ಯಾಕ್ಟ್ಸ್ ನ ನೀವು ರಬ್ ಮಾಡ್ಕೊಂಡು. ಆಮೇಲೆ ನೀವು ದರ್ಶನ್ ಕಡೆಯವ್ರಿಗೆ ನನಗೆ ಕೇಳೋದೇನು ಅಂತಂದ್ರೆ, ದರ್ಶನ್ ಅವರು ಹೊರಗಡೆ ಬರುವಂತ ಕಾರ್ಯಕ್ರಮಕ್ಕೆ ಇವೆಲ್ಲ ಅಡ್ಡಗೋಡೆ ಮಾಡ್ಕೊಳಕ್ ಹೋಗ್ಬೇಡಿ ಪ್ಲೀಸ್. ನಾನು ದರ್ಶನ್ ಪರನೂ ಅಲ್ಲ, ವಿರೋಧನೂ ಅಲ್ಲ. ಕೊಲೆ ಆರೋಪ ಇದೆ, ಅವರು ಕೊಲೆ ಆರೋಪ ಮುಕ್ತ ಮಾಡ್ಕೊಂಡ್ ಬಂತು ಅಂದ್ರೆ ಅವ್ರು ನಿರಪರಾಧಿ ಆಗ್ತಾರೆ. ಅಲ್ಲೇ ರಬ್ ಮಾಡ್ಕೊಂಡು ಈ ತರ ಚಟುವಟಿಕೆ ನನ್ಗೆ ಗೊತ್ತಿಲ್ಲ. ದರ್ಶನ್ ಕಡೆಯವರು ಈ ವಿಡಿಯೋಗಳನ್ನ ಬೇಕು ಅಂತಾನೆ ಹೊರಗಡೆ ಕಳಿಸಿ ಇದನ್ನ ಮಾಧ್ಯಮಗಳ ಕೈಲಿ ಹೈಪ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು. ತಪ್ಪು ನಡೆದಿದ್ರೆ ಅದು ಕಳಿಸಿದ್ರೆ ವಿ ಅಪ್ರಿಶಿಯೇಟ್ ದರ್ಶನ್ ಕಡೆಯವರು ಈ ವಿಡಿಯೋಗಳನ್ನ ಹೊರಗಡೆ ಕಳಿಸಿದ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಬೀಯಿಂಗ್ ಏನ್ ಅಡ್ವೊಕೇಟ್ ಇದೆಲ್ಲ ನಡೀಬಾರ್ದಲ್ಲಿ. ನನ್ ಕಣ್ ಮುಂದೆ ನಡೆದಿಲ್ಲ. ನಾನು ಇರ್ಬೇಕಾದ್ರೆ 97 ದಿವಸ ನಾನು ಅಲ್ಲಿರುವಂತ ಸರ್ಕಾರಿ ಫೋನನ್ನೇ ಬಳಸಿದೀನಿ, ಲ್ಯಾಂಡ್ಲೈನ್ ಫೋನು. ಅವ್ರು ಅದನ್ನ ರೆಕಾರ್ಡಿಂಗ್ ಮಾಡ್ತಾರೆ, ನಾನು ಅದನ್ನೇ ಬಳಸಿದೀನಿ. 97 ದಿವಸ ನಾನು ಯಾರಿಗೆ ಫೋನ್ ಮಾಡ್ಬೇಕಾಗಿರ್ಲಿ, ಅಡ್ವೊಕೇಟ್ ಫೋನ್ ಮಾಡ್ಬೇಕಾಗಿರ್ಲಿ, ಮನೆಯವ್ರಿಗೆ ಮಾತಾಡ್ಬೇಕಾಗಿರ್ಲಿ, ನಾನು ಅಲ್ಲಿರುವಂತ ಸರ್ಕಾರಿ ಫೋನನ್ನ ಬಳಸಿದೀನಿ. 97 ದಿವಸ ಅವ್ರು ಕೊಟ್ಟಂತ ಮ್ಯಾಟ್ ಮೇಲೆ ನಾನು ಮಲಗಿದ್ದೀನಿ. ನಾನು ಯಾವತ್ತೂ ದಿಂಬನ್ನ ಕೇಳಿಲ್ಲ, ನಾನು ಯಾವತ್ತೂ VIP ಟ್ರೀಟ್ಮೆಂಟ್ ಅನ್ನ ಕೇಳಿಲ್ಲ, ನಾನು ಯಾವತ್ತೂ ನನಗೆ ಚೇರ್ ಕೊಡಿ ಕೂತ್ಕೊಂಡ್ಲಿಕ್ಕೆ. ಅಲ್ಗೂ ಒಂದ್ಸತಿ ನನಗೂ ಕೂಡ ಕೂತು ನನಗೆ ಕಾಲ್ ನೋವು ಬಂದ್ಬಿಟ್ಟಿತ್ತು. ಸಡನ್ ಆಗಿ ಒಬ್ಬ PC ಕೂತ್ಕೊಂಡಿದ್ದಂತ ಚೇರ್ ಮೇಲೆ ಕೂತ್ಕೊಳಕ್ ಹೋದೆ. ಆಮೇಲೆ ಸಡನ್ ಆಗಿ ನಾಪ್ಕೊಂಡ್ ಬಂದೆ, ನಾವ್ ಇಲ್ಲಿ ಕೂತ್ಕೊಂಬಾರ್ದು ಅಂತ. ಬಿಕಾಸ್ ದರ್ಶನ್ ಅವರ ಎಪಿಸೋಡ್ ನಾನು ನೋಡಿದ್ದೆ. ನಾನು ಕೂಡ ಯಾವತ್ತೂ ಚೇರ್ ಮೇಲೆ ಕೂತವನಲ್ಲ. ನಾನು ಐ ಡೋಂಟ್ ಸ್ಮೋಕ್, ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್. ನನಗೆ ಯಾವ್ದು ಅಭ್ಯಾಸಗಳಿಲ್ದಿರೋದ್ರಿಂದ ಆ ಜೈಲು ನನಗೇನು ಅನ್ಸಿಲ್ಲ. ಬಟ್ ಇವತ್ತು ಆ ಕ್ವಾರಂಟೈನ್ ಜೈಲಲ್ಲಿ ದರ್ಶನ ಇಟ್ಟಿರೋದ್ರಿಂದ ದರ್ಶನ್ ಪದೇ ನನ್ನನ್ನ ಮೈನ್ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಅಲ್ಲಿ ಒತ್ತಡ ಆಗ್ತಾ ಇದ್ದಾರೆ, ಆಡಳಿತಾಧಿಕಾರಿಗಳಿಗೆ ಒತ್ತಡ ಆಗ್ತಾ ಇದ್ದಾರೆ. ಹಾಗಾಗಿನೇ ಅದರ ರಿಪೋರ್ಕೇಶನ್ಸ್ ಈ ವಿಡಿಯೋಸ್ ಅನ್ನೋದು ತಪ್ಪೇನೂ ಇಲ್ಲ. ಈಗ ಅವರು ನೀವು ಕೇಳ್ತಾ ಇದ್ರೆ ದರ್ಶನ ಶಿಫ್ಟ್ ಮಾಡಬೇಕು ಬಿಡಬೇಕು,
ಅದು ಜೈಲ್ ಅಧಿಕಾರಿಗಳಿಗೆ ಬಿಟ್ಟಿದ್ದು. ಬಟ್ ಆ ನಿಟ್ಟಿನಲ್ಲಿ ಈ ವಿಡಿಯೋಸ್ ಹೊರಗಡೆ ಬಂತಿದೆ ಅಂತಂದ್ರೆ ತಪ್ಪೆ. ಜೈಲಲ್ಲಿ ಫೋನ್ ಈಸ್ ನಾಟ್ ಅಲೌಡ್. ಅಲ್ಲಿ ಲ್ಯಾಂಡ್ ಲೈನ್ ಇದೆ, ಬೇಕಾದ್ರೆ ಫೋನ್ ಮಾಡ್ಕೊಳ್ಬಹುದು, ರೆಕಾರ್ಡ್ ಆಗುತ್ತೆ. ಅದು ಅವ್ನ್ ಟೆರರಿಸ್ಟೇ ಆಗಿರ್ಲಿ, ಟೆರರಿಸ್ಟ್ ಕೊಡ್ಬೇಕೋ ಬಿಡ್ಬೇಕೋ ಅದು ಅವ್ರಿಗೆ ಬಿಟ್ಟಿದ್ದು. ಟೆರರಿಸ್ಟ್ ಅಲ್ಲ ಅನ್ನೋದನ್ನ ನಿರ್ಧಾರ ಮಾಡಬೇಕಾದ್ದು ಕೋರ್ಟು. ರೇಪಿಸ್ಟ್ಗೂ ಕೂಡ ಅವನ ಮನೆಯವರ ಸಂಪರ್ಕ ಮಾಡಬಹುದು, ಫೋನ್ ಅನ್ನ ಬಳಸಬಹುದು, ಅಲ್ಲಿರುವಂತ ಲ್ಯಾಂಡ್ ಲೈನ್ ನ ಬಳಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಬಳಸಂಗಿಲ್ಲ. ಮೊಬೈಲ್ ಸಿಕ್ಕಿದ್ರೆ ಅದು ಅಪರಾಧ. ಜೈಲಲ್ಲಿ ಅದು ಮೊಬೈಲ್ ಸಿಕ್ಕಿದ್ರೆ, ಗಾಂಜಾ ಸಿಕ್ಕಿದ್ರೆ, ಎಣ್ಣೆ ಬಾಟ್ಲು ಸಿಕ್ಕಿದ್ರೆ, ಸಿಗರೆಟ್ ಸಿಕ್ಕಿದ್ರೆ ಅದು ಇಟ್ಸ್ ಎ ವಯೋಲೇಷನ್ ಆಫ್ ದ ರೂಲ್ಸ್ ಆಫ್ ದ ಜೈಲು. ಆ ಪ್ರಿಸನ್ ರೂಲ್ಸ್ ಅನ್ನ ವಯೋಲೇಟ್ ಮಾಡ್ದಂಗೆ ಆಗುತ್ತೆ. ಅದನ್ನ ಮಾಡಬಾರ್ದು. ಯಾರ್ಯಾರು ಮಾಡಿದ್ರು ಕೂಡ ಅದು ಎಕ್ಸ್ಪೋಸರ್, ಐ ಅಪ್ರಿಶಿಯೇಟ್ ಇಟ್. ಬಟ್ ಅದು ದರ್ಶನ್ ಕಡೆಯವರೇ ಮಾಡಿದ್ದಾರೆ ಅನ್ನೋದು ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರು ಕೂಡ ಅಪ್ರಿಶಿಯೇಷನ್. ಬಟ್ ನಮ್ ಸಮಸ್ಯೆ ಏನು ಅಂತಂದ್ರೆ, ದರ್ಶನ್ ಆಲ್ರೆಡಿ ನೀವು ಒಂದು ಕೊಲೆ ಅಪರಾಧದಲ್ಲಿ ಒಳಗಡೆ ಇದ್ದೀರಾ. ದರ್ಶನ್ ಕಡೆಯವರು ಇದನ್ನೆಲ್ಲ ಮಾಡ್ಕೊಂಡು ಸಿಸ್ಟಮ್ ಅನ್ನ ರಬ್ ಮಾಡ್ಕೊಂಡು ನಾನ್ ಮಾಡಿದ್ರೆ ನನ್ನನ್ನು ಯಾವನು ಕೇಳಲ್ಲ. ಯಾಕೆ ಅಂತಂದ್ರೆ ನಮ್ಮ ಮೇಲೆ ಹೋರಾಟದ ಒಂದಷ್ಟು ಸುಳ್ಳು ಕೇಸ್ ಇದೆ ಹೊರತು ನಾವುಗಳು ಆತರ ಕೆಲ್ಸಕ್ಕೆ ಹೋದ್ರಲ್ಲ. ಐ ಡೋಂಟ್ ಬಿಲೀವ್ ಇನ್ ಕಿಲ್ಲಿಂಗ್ ಸಂಬಡಿ ಆರ್ ಹ್ಯಾವಿಂಗ್ ದಟ್ ಚಾರ್ಜಸ್. ಬಟ್ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಜೈಲ್ ಅನ್ನೋದು ಒಂದು ಪ್ರಾಮಾಣಿಕವಾದಂತ ಬದಲಾವಣೆ ಕೇಂದ್ರ ಆಗ್ಬೇಕೇ ಹೊರತು ಐ ಥಿಂಕ್ ಇಟ್ ಶುಡ್ ನಾಟ್ ಬಿಕಮ್ ಈ ತರ ಮೆಸ್ ಮಾಡ್ಕೊಂಡು. ಲಾಸ್ಟ್ ಟೈಮ್ ದರ್ಶನ್ ಒಳಗಡೆ ಹೋದ್ರು, 13 ಜನ ಸಸ್ಪೆಂಡ್ ಆದ್ರು. ಈ ಸತಿ ಬೇರೆಯವ್ರನ್ನ ಎಕ್ಸ್ಪೋಸ್ ಮಾಡಿ ದರ್ಶನ್ ಮೇಲೆ ಚಾರ್ಜಸ್ ಇದೆ. ಅಂದ್ರೆ ನನ್ಗೇನು ಚಾರ್ಜಸ್ ಅಂದ್ರೆ, ದರ್ಶನ್ ಕಡೆಯವರು ಕ್ವಾರಂಟೈನ್ ಜೈಲಿಂದ ಮೈನ್ ಜೈಲ್ಗೆ ದರ್ಶನ್ ಶಿಫ್ಟ್ ಮಾಡಿಲ್ಲ, ದರ್ಶನ್ಗೆ ಬೇಕಾದಂತ ಫೆಸಿಲಿಟಿ ಕೊಟ್ಟಿಲ್ಲ. ಹಂಗಾಗಿ ದರ್ಶನ್ ಕಡೆಯವರು ಇದನ್ನ ಮಾಡಿದಾರೆ ಅಂತ. ಅಲ್ಲಿರುವಂತ ನ್ಯೂನ್ಯತೆಗಳ ಬಗ್ಗೆ ಎಕ್ಸ್ಪೋಸ್ ಮಾಡಿದ್ರೆ ನಾವು ಅಪ್ರಿಶಿಯೇಟ್ ಮಾಡ್ತೀರಿ. ಬಟ್ ದರ್ಶನ್ ಅವರೇ ಲಾಸ್ಟ್ ಟೈಮ್ ಹೋದಾಗ ಒಂದ್ 2-3 FIR ಹಾಕ್ಸ್ಕೊಂಡು ಅವರೇ ಆ ಸೌಕರ್ಯಗಳನ್ನ ಪಡ್ಕೊಂಡು, ಈಗ ಆ ಸೌಕರ್ಯಗಳು ಬೇಕು ಅಂತಂದ್ರೆ ಅಲ್ಲಿರೋರು ಕೊಡಲ್ಲ. ಏನಕ್ಕೆ ಅಂತಂದ್ರೆ, ಲಾಸ್ಟ್ ಟೈಮ್ ನಿಮ್ಮಿಂದ 13 ಜನ ಸಸ್ಪೆಂಡ್ ಆಗಿದ್ದಾರೆ, ನಿಮ್ಮ ಮೇಲೆ ಕೂಡ FIR ಗಳಾಯ್ತು. ಹಂಗಾಗಿ ನೀವು ಏನೇ ಮಾಡಿ ದರ್ಶನ್ ಅವರೇ ಮೈನ್ ಜೈಲ್ಗೆ ಅವರು ನಿಮ್ಮನ್ನ ಶಿಫ್ಟ್ ಮಾಡಲ್ಲ. ಆಮೇಲೆ ನೀವು ಲಾಸ್ಟ್ ಟೈಮ್ ಬಳಸ್ಕೊಂಡಂತ ಯಾವುದೇ ಫೆಸಿಲಿಟಿ ನಿಮ್ಗೆ ಜೈಲಲ್ಲಿ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಲಾಸ್ಟ್ ಟೈಮ್ ಅದು ಎಕ್ಸ್ಪೋಸ್ ಆಗಿದೆ, 13 ಜನ ಸಸ್ಪೆಂಡ್ ಆಗಿದ್ದಾರೆ. ಐ ಮೀನ್ ಹೌ ಕಮ್ ಯು ಎಕ್ಸ್ಪೆಕ್ಟ್ ದಟ್? ಇಷ್ಟೆಲ್ಲ ಆದ್ಮೇಲೆ ನಿಮ್ಮನ್ನ ಅವರು ಸ್ಟ್ರಿಕ್ಟ್ ಜೈಲ್ ರೂಲ್ಸ್ ಅಲ್ಲಿ ಮಾಡ್ತಾರೆ ಹೊರತು ನಿಮ್ಗೆ ಆ ತಾಳ್ಮೆಯನ್ನ ಬೆಳೆಸ್ಕೊಳ್ಬೇಕಾಗತ್ತೆ ದರ್ಶನ್ ಅವರೇ. ಅದನ್ನ ಬಿಟ್ಟು ಜೈಲ್ ಅಧಿಕಾರಿಗಳನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತಂದ್ರೆ ವೆಲ್ ಅಂಡ್ ಡನ್, ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಬಟ್ ಆ ಒಂದು ಎಕ್ಸ್ಪೋಸರ್ ಮಾಡಕ್ ಹೋಗಿ ನೀವು ಆ ಕೊಲೆ ಕೇಸಲ್ಲಿ ಹೊರಗಡೆ ಬರೋದನ್ನ ದಿಕ್ಕು ತಪ್ಪಕ್ ಹೋಗ್ಬೇಡಿ. ನಾನು ಇಷ್ಟನ್ನೇ ಹೇಳ, ಐ ಆಮ್ ನಾಟ್ ಯುವರ್ ಫ್ಯಾನ್. ನಾನು ನಿಮ್ಮ ಫ್ಯಾನು ಅಲ್ಲ. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಮ್ಮ ತೊಂದರೆಯನ್ನ ಹೆಚ್ಚಿಸ್ಕೊಳ್ಬೇಡಿ ದರ್ಶನ್. ಆಮೇಲೆ ಸರ್ಕಾರಕ್ಕೆ ನನ್ನದೊಂದು ಮನವಿ, ನೀವು ನಿಜವಾಗ್ಲೂ ಜೈಲನ್ನ ರಿಫಾರ್ಮ್ ಮಾಡ್ಬೇಕಾದ್ರೆ, ನಿಜವಾಗ್ಲೂ ಹೇಳ್ತೀನಿ, ಪರಪ್ರಕಾರ ಜೈಲನ್ನ 5 ಜೈಲ್ ಮಾಡ್ಬೇಕಾಗತ್ತೆ. 5 ಜೈಲ್ ಮಾಡಿದ್ರೆ ಮಾತ್ರ ಅಲ್ಲಿ ಬದಲಾವಣೆ ತರಲು ಸಾಧ್ಯ. ಏನು ಅಂತ ಕೇಳ್ತೀರಾ? ಐ ಟೆಲ್ ಯು ನೀಡ್ ಟು ಮೇಕ್ 5 ಜೈಲ್ಸ್. ಆ ಒಂದು ಪರಪ್ರಕಾರ ಜೈಲನ್ನ ಬೈಫೋರ್ಕೇಟ್ ಮಾಡಬೇಕಾಗತ್ತೆ. 5 ರೀತಿಯ ಜೈಲುಗಳನ್ನ ನೀವು ಮಾಡಿದ್ರೆ ಮಾತ್ರ ಅಲ್ಲಿ ನೀವು ಸಿಸ್ಟಮ್ ಅನ್ನ ಮತ್ತೆ ಅಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ಲೇಸ್ ಮಾಡಬಹುದು. ಯಾವ 5 ರೀತಿ ಜೈಲ್ ಅಂತಂದ್ರೆ ನಾನ್ ರೆಕಮೆಂಡ್ ಮಾಡಿಲ್ಲ. ಅಲ್ಲಿ ಈ ಒಂದು ಜೈಲನ್ನ ಸುಧಾರಣೆ ಮಾಡ್ಲಿಕ್ಕೆ ಬೇಕಾದಂತಹ ವಿಚಾರಗಳನ್ನ ಅಲ್ಲಿನ IPS ಆಫೀಸರ್ಗಳು, ರಿಟೈರ್ಡ್ IPS ಆಫೀಸರ್ಗಳು ಸಮಿತಿಗಳು ಮಾಡಿದಾಗ ರೆಕಮೆಂಡೇಶನ್ ಮಾಡೋದು 5 ರೀತಿಯ ಜೈಲುಗಳನ್ನ ಮಾಡಬೇಕಾಗುತ್ತೆ. ಒಂದು, ವುಮೆನ್ಸ್ಗೆ ಸಪರೇಟ್ ಜೈಲ್ ಇರಬೇಕು, ಅದರಲ್ಲಿ ಮೆನ್ ಎಂಟ್ರಿ ಇರಬಾರ್ದು. 2ನೇ ಜೈಲ್ ಬಂದ್ಬಿಟ್ಟು ಸುಮಾರು 800ರಿಂದ 1000 ಕನ್ವಿಕ್ಟೆಡ್ ಪ್ರಿಸನರ್ಸ್ ಇರ್ತಾರೆ. ಕನ್ವಿಕ್ಟೆಡ್ ಅಂತಂದ್ರೆ ಯಾರಿಗೆ ಶಿಕ್ಷಣ ಘೋಷಣೆ ಆಗಿದೆ. ಫಾರ್ ಎಕ್ಸಾಂಪಲ್ ಇವರು ಪ್ರಜ್ವಲ್ ಅಂತವ್ರಿಗೆ ಕನ್ವಿಕ್ಟೆಡ್ 800ರಿಂದ 1000 ಇದ್ದಾರೆ. ಅವರನ್ನ ಸಪರೇಟ್ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಸಪರೇಟ್ ಜೈಲು, ಅದರಲ್ಲಿ ಗಂಡು ಮಕ್ಕಳು ಎಂಟ್ರಿ ಇರಬಾರ್ದು. 2ನೇ ಜೈಲ್ ಬೇಕಾಗಿರೋದು ಕನ್ವಿಕ್ಟೆಡ್ ಪ್ರಿಸನ್ 800ರಿಂದ 1000 ಜನ ಇದ್ದಾರೆ, ಅವರನ್ನ ಸಪರೇಟ್ ಮಾಡಬೇಕು. ಅದು 2ನೇ ಜೈಲು. 3ನೇ ಜೈಲ್ ಮಾಡಬೇಕಾಗಿರೋದು ಈ 10 ದಿವಸಕ್ಕೆ 15 ದಿವಸಕ್ಕೆ ಜುಡಿಷಿಯಲ್ ಕಸ್ಟಡಿ ಹೋಗಿ ಹೊರಗಡೆ ಬರ್ತಾರೆ, ಅವ್ರಿಗೆ ಸಪರೇಟ್ ಜೈಲ್ ಮಾಡಬೇಕು. ಕಾರಣ ಯಾಕೆ ಅಂತಂದ್ರೆ ಈ ಕನ್ವಿಕ್ಟೆಡ್ ಅಲ್ಲಿರುವಂತ ಹ್ಯಾಬಿಚುವಲ್ಸ್ 5-6 ವರ್ಷದಿಂದ ಅಲ್ಲಿ ಬೇಲ್ ತಗೊಂಡಿರ ಎಲ್ಲ ಕ್ರಿಮಿನಲ್ ಆಕ್ಟಿವಿಟಿಗಳನ್ನ ಮಾಡ್ಕೊಂಡು ಮತ್ತೆ ಜೈಲಿಗೆ ಬರೋ ಜೊತೆ ಸೇರ್ಕೊಂಡ್ರೆ ಈ ಜುಡಿಷಿಯಲ್ ಕಸ್ಟಡಿನಲ್ಲಿ ಫಸ್ಟ್ ಟೈಮ್ ಹೋಗಿರ್ತಾರಲ್ಲ ಅವರೆಲ್ಲ ಹಾಳಾಗೋಗ್ತಾರೆ. ಅವ್ರಿಗೆ ಅಲ್ಲೊಂದು ನೆಟ್ವರ್ಕ್ ಬೆಳ್ಕೊಳ್ತದೆ. ಆ ನೆಟ್ವರ್ಕ್ ಬೆಳ್ಕೊಂಡಾಗ ಹೊರಗಡೆ ಬಂದಾಗ ಕ್ರೈಮ್ ಅನ್ನ ಎಷ್ಟು ಸಫಿಸ್ಟಿಕೇಟೆಡ್ ಆಗಿ ಮಾಡಬಹುದು ಅಂತ ದೇ ವಿಲ್ ಬಿಕಮ್ ಇಂಟೆಲಿಜೆಂಟ್ ಕ್ರಿಮಿನಲ್ಸ್. ಹಾಗಾಗಿನೇ 10 ದಿವಸ 15 ದಿವಸ ಅಂಡರ್ ಟ್ರಯಲ್ಸ್ ಗೆ ಸಪರೇಟ್ ಮಾಡಬೇಕು. ಒಂದು ಹೆಣ್ಮಕ್ಳಿಗೆ ಸಪರೇಟ್ ಜೈಲು, 2ನೇದು ಕನ್ವಿಕ್ಟೆಡ್ ಗೆ ಸಪರೇಟ್ ಜೈಲು, 3ನೇದು ಈ ಅಂಡರ್ ಟ್ರಯಲ್ಸ್ ಏನಿದ್ದಾರೆ ಏನು ಅಂದ್ರೆ 15 ದಿವಸ 20 ದಿವಸ ಇದ್ದು ಬೇಲ್ ತಗೊಂಡು ಹೊರಗಡೆ ಬರ್ತಾರಲ್ಲ, ಇವರನ್ನ
ಕನ್ವಿಕ್ಟೆಡ್ ಜೊತೆ ಹಾಕಬಾರ್ದು, ಹೆಣ್ಮಕ್ಳ ಜೊತೆ ಹಾಕಬಾರ್ದು, ಇವ್ರನ್ನ ಸಪರೇಟ್ ಮಾಡಬೇಕು. 4ನೇ ಜೈಲ್ ಬಂದ್ಬಿಟ್ಟು ಹೊರಗಡೆ ಗಾಂಜಾ ಅಫೀಮು ಹೊಡ್ಕೊಂಡು ಡ್ರಗ್ ಅಡಿಕ್ಟ್ಗಳಾಗಿ ಅಲ್ಲಿ ಬಂದ್ರೆ ಆ ತಟ್ಟೆ ಎತ್ಕೊಂಡು ತಲೆಗೆ ಹೊಡ್ಕೊಂತಾರೆ, ತಟ್ಟೆ ಹೊಡ್ಕೊಂತಾರೆ, ತಲೆ ತಗೊಂಡೋಗಿ ಆ ಜೈಲ್ದು ಗ್ರಿಲ್ ಹೊಡ್ಕೊಂತಾರೆ. ಅವ್ನು ಯಾರೋ ಇದು ತಟ್ಟೆ ಕೊಟ್ರೆ ತಟ್ಟೆನ ಸಿಗಳ್ಬಿಟ್ಟು ಕತ್ಕುಯ್ಕ ಟ್ರೈ ಮಾಡ್ಕೊಂಡ, ಕೈ ಕುಯ್ಕಂತಾರೆ. ಆಮೇಲೆ ಅವ್ರುಗಳಿಗೆ ನಾರ್ಮಲ್ ಆ ಪ್ರಿಸನ್ ಹಾಕಿದ್ರೆ ಅವ್ರುಗಳಿಗೆ ಇರೋರು ನಿದ್ದೆ ಮಾಡಲ್ಲ ಅಲ್ಲಿ. ಆಮೇಲೆ ಬೇರೆ ಅಧಿಕಾರಿಗಳಿಗೂ ನಿದ್ದೆ ಮಾಡಕ್ ಬಿಡಲ್ಲ. ಆಮೇಲೆ ಅಲ್ಲಿ ಯಾರು ನೆಮ್ಮದಿಲಿ ಇರಕ್ಕಾಗಲ್ಲ. ಹಂಗಾಗಿನೇ ಈ ಡ್ರಗ್ ಅಡಿಕ್ಟ್ಗಳಿಗೆ, ಗಾಂಜಾ ಅಡಿಕ್ಟ್ಗಳಿಗೆ, ಸಿಗರೆಟ್ ಅಡಿಕ್ಟ್ಗಳಿಗೆ, ಎಣ್ಣೆ ಅಡಿಕ್ಟ್ಗಳಿಗೆ ಒಂದು ಡಿ ಅಡಿಕ್ಷನ್ ಪ್ರಿಸನ್ ಅಂತ ಮಾಡಿ ಅವ್ರಗಳಿಗೆ ಸಪರೇಟ್ ಮಾಡಬೇಕು. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. 97 ದಿವಸ ನಮ್ಮ ಡಿ ಕೆ ಶಿವಕುಮಾರ್ ಕೃಪಾ ಕಟಾಕ್ಷದಿಂದ ಡಿ ಕೆ ಶಿವಕುಮಾರ್ ನನ್ನ ಮೇಲೆ ದ್ವೇಷಕ್ಕೋಸ್ಕರ 97 ದಿವಸ ಅದ್ ಯಾವ್ದೋ ಸುಳ್ಳು ಕೇಸಲ್ಲಿ ಒಳಗಡೆ ಕಳ್ಸಿದ್ದ. ನಾನು ಅಲ್ಲಿದ್ದಾಗ ನಾನು ಅದನ್ನು ವೇಸ್ಟ್ ಮಾಡಕ್ ಹೋಗಿಲ್ಲ. ಐ ಡಿಡ್ ಅ ರಿಸರ್ಚ್. 4ನೇದು ಬೇಕಾಗಿರೋದು ಡಿ ಅಡಿಕ್ಷನ್ ಜೈಲು. ಯಾವನ್ ಎಣ್ಣೆ ಹೊಡಿತಾನೆ ಅಲ್ಲಿ ಡ್ರಗ್ಸ್ ಹೊಡ್ಕೊಂಡ್ ಬರ್ತಾರೆ, ಒಳಗಡೆ ಚೆನ್ನಾಗಿ ಡ್ರಗ್ಸ್ ಗಳನ್ನ ಕುಡ್ದು ಮಾಡಬಾರ್ದೆಲ್ಲ ಮಾಡಿ ತಗೊಂಬಂದಲ್ಲಿ ಕಸ್ಟಡಿಗೆ ಬಿಟ್ರೆ ಅವ್ರೇನ್ ಮಾಡ್ತಾರೆ, ಅಲ್ಲಿ ಹುಚ್ಚುತನ ಮರಿತಾರೆ. ಅವ್ನ್ ಯಾರೋ ಹುಡುಗ ಪ್ರತಿದಿನ ಐ ಥಿಂಕ್ ಒಂದು ಟ್ಯಾಬ್ಲೆಟ್ ಬರುತ್ತೆ ಆಪರೇಷನ್ ಮಾಡಿದಾಗ, ಆ ಟ್ಯಾಬ್ಲೆಟ್ ಹಾಕಂತ ಇದ್ದಂತೆ. ಅಲ್ಲಿ ಬಂದಾಗ ಅಲ್ಲಿ ಬಂದು ಸೂಪರ್ಡೆಂಟ್ ಹತ್ರ ನಿಂತ್ಕೊಂಡು ತಲೆ ಹೊಡ್ಕೊಂತಾನೆ, ನನಗೆ ಆ ಟ್ಯಾಬ್ಲೆಟ್ ಬೇಕು ಕೊಡಿಸಿ ಇಲ್ಲ ಸಾಯ್ತೀನಿ ಅಂತಾರೆ. ಏನ್ ಮಾಡ್ಬೇಕು ಅವರು? ಏನ್ ಮಾಡ್ಬೇಕು ಜೈಲ್ ಅಧಿಕಾರಿಗಳು? ಏನ್ ಮಾಡ್ಬೇಕು? ಹಂಗಾಗಿನೇ ಡಿ ಅಡಿಕ್ಷನ್ಸ್. ಯಾಕಂದ್ರೆ ಇವತ್ತು ನೀವು ಸಮಾಜವನ್ನ ಪೊಲೀಸರು, ಹೊರಗಡೆ ಇರೋ ಪೊಲೀಸರು ಲಂಚಕ್ಕೋಸ್ಕರ ಈ ಒಂದು ಒಡಕಲ್ಲ ಗಾಂಜಾ ಅಫೀಮನ್ನು ಹೆಂಗೆ ನೀವು ಸ್ಪ್ರೆಡ್ ಮಾಡಿದೀರಾ ಅಂತಂದ್ರೆ 70 to 80% ಆಫ್ ದ ಯಂಗ್ ಕ್ರೌಡ್ ಏನಿದೆ ಅಥವಾ ಪಾಪ್ಯುಲೇಷನ್ ಇದೆ, ದೇ ಆರ್ ಅಡಿಕ್ಟೆಡ್ ಟು ಡ್ರಗ್ಸ್ ಅಂಡ್ ಗಾಂಜಾ. ಜೈಲ್ ಹೊರಡೆ ಹೋರ್ರೆ ಅವ್ರಿಗೆ ಸಿಗಲ್ಲ. ಅವರು ತಲೆ ಹೊಡ್ಕೊಳೋದು, ಕಟ್ ಮಾಡ್ಕೊಳೋದು, ಆಮೇಲೆ ಇದನ್ನೇನೋ ಕಲ್ಲುಗಳನ್ನ ನುಂಗೋದು, ಏನೋ ಅಂದ್ರೆ ಅಲ್ಟಿಮೇಟ್ ಆಗಿ ಅಲ್ಲೇನೋ ಹೆಚ್ಚು ಕಮ್ಮಿ ಆದ್ರೆ ಅವ್ನು ಸಸ್ಪೆಂಡ್ ಆಗ್ತಾನೆ. ಈ ರೀತಿ ಕೆಲಸಗಳನ್ನ ಡ್ರಗ್ ಅವ್ರು ಮಾಡ್ತಾರೆ. ಹಾಗಾಗಿ ಸಪರೇಟ್ ಆಗಿ ಡಿ ಅಡಿಕ್ಷನ್ ಪ್ರಿಸನ್ ಅಂತ ಮಾಡಬೇಕಾಗತ್ತೆ. 5ನೇ ಜೈಲು ವಯಸ್ಸಾಗಿರೋರ್ಗೆ ಸುಮಾರು 75 ವರ್ಷ 80 ವರ್ಷ ಬೆಡ್ ಮೇಲೆ ಮಲ್ಕೊಂಡು ಜೈಲು ಹೊಡಿತಾರ ಅಂತಿದ್ದಾರೆ. ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ, ಸಾಯೋ ಅಂತರಿದ್ದಾರೆ, ಅವ್ರಿಗೆ ಸಪರೇಟ್ ಜೈಲ್ ಮಾಡಬೇಕು. 5 ತರದ ಜೈಲುಗಳನ್ನ ಪರಪ್ರಗ್ರಹವನ್ನ ಬೈಫೋರ್ಕೇಟ್ ಮಾಡಿದ್ರೆ ನಿಜವಾಗ್ಲೂ ನೀವ್ ಅನ್ಕೊಂಡ್ರು ಅಂತ ವಿಚಾರ ಅಲ್ಲಿ ಮುಟ್ಟುತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಒಂದಷ್ಟು ಲ್ಯಾಂಡ್ ಲೈನ್ಗಳನ್ನ ಹಾಕಿ ಈ 5 ಜಾಗದಲ್ಲೂ ಕೂಡ ಒಂದು ವಿಡಿಯೋ ಫೆಸಿಲಿಟಿ. ನೀವು ವಿಡಿಯೋ ಫೆಸಿಲಿಟಿ ಮಾಡಿದ್ರೆ ಜೈಲಿಗೆ ಬರೋ ಅಂತ 90% ಕ್ರೌಡ್ ಸ್ಟಾಪ್ ಆಗುತ್ತೆ. ಯಾಕೆ ಅಂತಂದ್ರೆ ಆ ಕ್ರೌಡ್ ಏನಕ್ಕೆ ಬರ್ತಾರೆ ನಾನು ಹೇಳಕ್ ಹೋಗಲ್ಲ, ಜೈಲು ಅಧಿಕಾರಿಗಳು ಗೊತ್ತಿದೆ. ಅದನ್ನ ಸ್ಟಾಪ್ ಮಾಡಬೇಕು ಅಂತಂದ್ರೆ ಈ 5 ಜೈಲುಗಳನ್ನ, ಒಂದು ಹೆಣ್ಮಕ್ಳಿಗೆ ಸಪರೇಟ್ ಜೈಲು, ಕನ್ವಿಕ್ಟೆಡ್ಗೆ ಸಪರೇಟ್ ಜೈಲು, 3ನೇದು ಅಂಡರ್ ಟ್ರಯಲ್ಸ್ಗೆ ಈ 15 ದಿವಸ 20 ದಿವಸಕ್ಕೆ ಹೋಗಿ ಬರ್ತಾರಲ್ಲ ಆ ಫ್ರೆಶರ್ ಯಾವುದೇ ಕಾರಣಕ್ಕೂ ಕನ್ವಿಕ್ಟ್ಗಳ ಜೊತೆ ಸೇರ್ಕೊಳ್ಬಾರ್ದು. ಆಮೇಲೆ ಹೆಣ್ಮಕ್ಳ ಜೊತೆ ಸೇರ್ಬಾರ್ದು. ಆಮೇಲೆ ಅವ್ರಿಗೆ ಸಪರೇಟ್ ಜೈಲು. ಡಿ ಅಡಿಕ್ಷನ್ ಜೈಲ್ ಅಂತ ಮಾಡಬೇಕು. ಬರೀ ಗಾಂಜಾ ಡ್ರಗ್ಸ್ ಹೊಡ್ಕೊಂಡು ಒಳಗಡೆ ಹೋಗಿ ತಲೆ ಹೊಡ್ಕೊಳೋದು, ಕಲ್ಲುಂಗೋದು, ಆಮೇಲೆ ಏನಾದ್ರು ಸಿಕ್ಕರೆ ಕುಯ್ಕೊಳ್ಳೋದು, ಬರೀ ಇದನ್ನೇ ಮಾಡ್ತಾರೆ. ಯಾಕಂದ್ರೆ ಡ್ರಗ್ ಬೇಕು ಅವ್ರಿಗೆ, ಡ್ರಗ್ ಕೊಟ್ಟಿಲ್ಲ ಅಂದ್ರೆ ಆಗಲ್ಲ. ಸೊ ಹಂಗಾಗಿ ಅವ್ರಿಗೆ ಡಿ ಅಡಿಕ್ಷನ್ ಒಂದು. 2ನೇದು ಸಾಯೋ ಅಂತ ವ್ಯಕ್ತಿಗಳು ಇದ್ದಾರೆ, ಆ ಮೆಡಿಕಲಿ ಹಿಲ್ ಆಗಿ ಸಾಯೋ ಅಂತ ಕ್ಯಾನ್ಸರ್ ಪೇಷಂಟ್ಗಳಿಗೆ, ಬೆಡ್ ರಿಡನ್ಗಳಿಗೆ ಸಪರೇಟ್ ಜೈಲನ್ನ ಮಾಡಬೇಕು. ಅವ್ರದ್ದು ನರಕ ಆಗ್ಬಿಟ್ಟಿದೆ. ಈ 5 ಜೈಲುಗಳನ್ನ ನೀವು ಮಾಡಿದ್ರೆ ಖಂಡಿತವಾಗಿ ಪರಪ್ರಗ್ರಹ ರಿಫಾರ್ಮ್ ಆಗತ್ತೆ. ಆಮೇಲೆ ನಾನ್ ಕೇಳೋದೇನು ಅಂತಂದ್ರೆ ಸರ್ಕಾರಕ್ಕೆ ಈ 5 ಜೈಲು ಮಾಡಿದಾಗ ಸಾಕಷ್ಟು ಲ್ಯಾಂಡ್ ಲೈನ್ ಅನ್ನ, ಆಮೇಲೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿನ ಮಾಡಿ ಅಲ್ಲಿಗೆ ಹುಡ್ಕೊಂಡ್ ಬರೋದು ತಪ್ಪುತ್ತೆ. ಆಮೇಲೆ ಸುಧಾರಣೆ ಕೇಂದ್ರ ಆದ್ರಿಂದ ಅವರ ಮನೆಯವ್ರ ಕಡೆ ಅವ್ರ ಜೊತೆ ಮಾತಾಡಕ್ಕೆ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಒಂದೊಂದು ಕೇಂದ್ರದಲ್ಲಿ ಒಂದು 50 ಫೋನುಗಳನ್ನ ಮತ್ತೆ ವಿಡಿಯೋ ಕಾಲಿಂಗ್ ಸಿಸ್ಟಮ್ ಅನ್ನ ಹಾಕಿದ್ರೆ ಅವ್ರ ಮನೆ ಹತ್ರ ನೋಡ್ಕೊಂಡು ಅವರು ಕೂಡ ಬದಲಾವಣೆ ಆಗ್ಬೇಕಲ್ವಾ. ಅವ್ರನ್ನ ಸಾಯಿಸ್ಬೇಕು ಅಂತ ಕರ್ಕೊಂಡ್ ಬಂದಿದ್ರೆ ನಮ್ಗೇನು ಮಾಡಕ್ಕಾಗಲ್ಲ. ಬಟ್ ನಿಮ್ಗೆ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ಈ 5 ಜೈಲುಗಳನ್ನ ಕ್ರಿಯೇಟ್ ಮಾಡಿ. ಆಮೇಲೆ ಇನ್ನೊಂದು ದೊಡ್ಡ ನ್ಯೂನತೆ ಏನ್ ಗೊತ್ತಾ, ಆರಾಮ್ಸೆ ಜಾವ್ನಾ ಕೊಯ್ ಜಲ್ದಿ ನೀ ಇದ್ರ ಹುಡ್ರ ಓಕೆ ಆರಾಮ್ಸೆ ಜಾವ್. ಇನ್ನೊಂದು ವಿಚಾರ ಏನು ಅಂತಂದ್ರೆ ಜೈಲ್ ಈಸ್ ವರ್ಕಿಂಗ್ ವಿತ್ 50% ಆಫ್ ದ ಸ್ಟಾಫ್. 5 ಜನರಿಗೆ ಒಬ್ಬ ವಾರ್ಡನ್ ಹಾಕ್ಬೇಕು, 5 ಪ್ರಿಸನರ್ಗೆ ಒಂದು ವಾರ್ಡನ್ ಇರಬೇಕು. ಅಲ್ಲಿ 400 ಜನಕ್ಕೆ ಒಬ್ಬರು, 5,000 ಜನಕ್ಕೆ ಅಲ್ಲಿ ಕೆಲಸ ಮಾಡಿದ್ರೆ 120-130 ಜನ. ಜೈಲಲ್ಲಿ ಸ್ಟಾಫ್ ಶಾರ್ಟೇಜ್ ಇದೆ. ಅದರಲ್ಲಿ ಈ ರೀತಿ ಎಲ್ಲ ಸಸ್ಪೆಂಡ್ ಮಾಡ್ತಾ ಹೋದ್ರೆ ಆ ಜೈಲುಗಳನ್ನ ನೋಡ್ಕೊಳೋರು ಯಾರು? ಸರ್ಕಾರ 50% ಶಾರ್ಟೇಜ್ ಅನ್ನ ಮಡಗಿದೆ, ಇದುವರೆಗೂ ಅಪಾಯಿಂಟ್ ಮಾಡಿಲ್ಲ. 50% ಶಾರ್ಟೇಜ್ ಅಲ್ಲಿ ಜೈಲುಗಳು ನಡೀತಾ ಇದೆ.
ಇಲ್ಲ ನಾನೇನು ಅಲ್ಲೇನು ಅನಧಿಕೃತ ಕೆಲಸಗಳು ನಡೆಯಲ್ಲ ಅಂತ ಹೇಳಕ್ಕಾಗಲ್ಲ. ಜೈಲ್ ಅಂದ್ಮೇಲೆ ಇಡೀ 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 ಬೆಂಗಳೂರಿನ ಗಲೀಜನ್ ತಗೊಂಡೋಗಿ ಅಲ್ಲಿ ನಾವು ಹಾಕಿದ್ರೆ ಅಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತೆ. ಐ ಡೋಂಟ್ ಅಕ್ಸೆಪ್ಟ್, ಐ ಆಲ್ವೇಸ್ ಅಕ್ಸೆಪ್ಟ್. ಅಲ್ಲಿ ಕೆಟ್ಟದ್ದು ಕೂಡ ಇದೆ. ನಮ್ಗೆ ಜೈಲುಗಳನ್ನ ಬದಲಾವಣೆ ಮಾಡ್ಬೇಕಂದ್ರೆ ಸರ್ಕಾರಗಳು ಇಂಟ್ರೆಸ್ಟ್ ತಗೊಳ್ಬೇಕು. ಅಶೋಕ 2011ರಲ್ಲಿ 2009 13 ಇದೆ. ಲೇ ಅಶೋಕ, ಏನ್ ರಿಫಾರ್ಮ್ ಮಾಡ್ದೋ ನೀನು? ಏನ್ ರಿಫಾರ್ಮ್ ಮಾಡ್ದೆ? ನಿಮ್ಮ ಯಡಿಯೂರಪ್ಪ ಒಳಗಡೆ ಜೈಲ್ಗೆ ಹೋದಾಗ ಏನೇನ್ ಫೆಸಿಲಿಟಿ ಪಡ್ಕೊಂಡಿದ್ದಾನೆ ಗೊತ್ತಾಗೋರು ನಿನ್ಗೆ? ಕೇಳಿ ನಿಮ್ ಬಾಸನ್ನ. ಇಲ್ಲ ರಿಟೈರ್ಡ್ ಆಗಿರೋ ಜೈಲ್ ಅಧಿಕಾರಿಗಳನ್ನ ಇಂಟರ್ವ್ಯೂ ಮಾಡಿ ನಾನು ಕೇಳಿಸ್ಕೊಂಡ್ಲಾ ಏನೇನ್ ಫೆಸಿಲಿಟಿ ತಗೊಂಡ ಯಡಿಯೂರಪ್ಪ ಅಂತ. ಇನ್ ನೆಕ್ಸ್ಟ್ ಈಗ ಒನ್ಸ್ ಅಗೇನ್ ಪೋಸ್ಕೋ ಕೇಸು ನಿನ್ನೆ ಹೈಕೋರ್ಟ್ ಟ್ರಯಲ್ಗೆ ಕಳಿಸಿದೆ. ಈಗ ಅಲ್ಲೇನಾದ್ರೂ ಕನ್ವಿಕ್ಟ್ ಆಯ್ತು ಅಂತಂದ್ರೆ ನಿಮ್ಮ ಯಡಿಯೂರಪ್ಪನಿಗೆ ಏನ್ ಫೆಸಿಲಿಟಿ ಕೇಳ್ತೀರ ನಾನು ಕೇಳ್ಕೊಂತೀನಿ. ಅಲ್ಲ, ಇವನು ದೊಡ್ಡ ಮನುಷ್ಯನ ತರ ಮಾತಾಡ್ತಾನೆ ವಿರೋಧ ಪಕ್ಷದ ನಾಯಕ ಅಶೋಕ. ಈತ ಹೋಮ್ ಮಿನಿಸ್ಟರ್ ಆಗಿದ್ದ, ಏನ್ ಬದಲಾವಣೆ ತಂದ್ರು ಜೈಲಲ್ಲಿ? ಏನೂ ಇಲ್ಲ. ಅಲ್ಲಿಗೆ ಹೋಗೋ ಪ್ರತಿ ಐಟಮ್ ಅಲ್ಲೂ ಕೂಡ 40% 50% ಕಮಿಷನ್ ತಗೊಂಡು ಅಲ್ಲಿ ಮಾಡೋದಕ್ಕೆಲ್ಲ ಭ್ರಷ್ಟಾಚಾರನೇ ಕಾರಣ. ಆ ಸರ್ಕಾರ ಸರಿ ಹೋದ್ರೆ ಜೈಲ್ ಕೂಡ ಸರಿ ಹೋಗುತ್ತೆ. ಆ ಪರಪ್ರಕಾರ ಜೈಲುವನ್ನು 5 ಇಟ್ ಹ್ಯಾಸ್ ಟು ಬಿ ಬೈಫೋರ್ಕೇಟೆಡ್ ಇಂಟು 5 ಜೈಲ್ಸ್. ಆಮೇಲೆ ಅಲ್ಲಿ ಲ್ಯಾಂಡ್ ಲೈನ್ಸ್ ಹಾಕಿ ಮತ್ತೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಮಾಡಿದ್ರೆ ಈ ಮೊಬೈಲ್ ಎಲ್ಲ ಬಂದಾಗತ್ತೆ. ಆಮೇಲೆ ನೀವು ಲ್ಯಾಂಡ್ ಲೈನ್ ಹಾಕಿದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ತೀರಾ, ಸಮಸ್ಯೆ ಏನೂ ಆಗಲ್ಲ. ಆಮೇಲೆ ಬದಲಾವಣೆ ಕೇಂದ್ರದಲ್ಲಿ ಅವ್ರಿಗೆ ಫೆಸಿಲಿಟಿ ಕೊಡಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇಷ್ಟೆಲ್ಲ ಹೇಳುತ್ತಾ ಬದಲಾವಣೆ ಮಾಡ್ಬೇಕಾದ್ರೆ ಬರೀ ಬ್ಲೇಮ್ ಮಾಡೋದಲ್ಲ, ಬರೀ ವಿಡಿಯೋಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚಾನೆಲ್ ಅಲ್ಲಿ ಹಾಕೋದಲ್ಲ. ನಾನು ಚಾನೆಲ್ ನ ಕೇಳೋದೇನು ಅಂತಂದ್ರೆ ಎಷ್ಟು ಸರ್ಕಾರಗಳು ಬಂದೋದು ನೈತಿಕವಾಗಿ ಜೈಲನ್ನ ಬದಲಾವಣೆ ಮಾಡ್ಲಿಕ್ಕೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡಕ್ಕೆ ಎಷ್ಟು ಹೋಮ್ ಮಿನಿಸ್ಟರ್ಗಳು ಪ್ರಯತ್ನ ಪಟ್ಟಿದ್ದಾರೆ, ಎಷ್ಟು ಫೆಸಿಲಿಟಿ ಕೊಟ್ಟಿದ್ದಾರೆ, ಅಲ್ಲಿರುವಂತ ಸ್ಟಾಫ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಎಷ್ಟು ಪೋಸ್ಟಿಂಗ್ ಮಾಡಿದ್ದಾರೆ. ಏನೂ ಮಾಡಿಲ್ಲ. ಏನೂ ಮಾಡಿದಿರಾ ಏನೂ ಮಾಡಿದಿರಾ, ಬರೀ ಜೈಲನ್ನ ಬ್ಲೇಮ್ ಮಾಡೋದಿದೆಯಲ್ಲ. ಐ ಥಿಂಕ್ ಇಟ್ಸ್ ನಾಟ್ ರೈಟ್ ಅಂತ ಹೇಳುತ್ತಾ ಫೆಸಿಲಿಟಿ ಕೊಡಿ. ಅಲ್ಲಿ ನೀವು ಅವ್ರನ್ನ ಅಪಾಯಿಂಟ್ ಮಾಡಿ. ಈ ಎಲ್ಲಾ ಮಾಡಿದ ಮೇಲೆ ಡೆಫಿನೆಟ್ ಆಗಿ ಜೈಲನ್ನ ಸುಧಾರಣೆ ಮಾಡಬಹುದು. ಇಲ್ಲ ನನ್ನನ್ನು ಅಪಾಯಿಂಟ್ ಮಾಡಿ, ಈ ಅಪಾಯಿಂಟ್ಮೆಂಟ್ ರಿಫಾರ್ಮ್ ದ ಪ್ರಿಸನ್. ನಾನು 97 ದಿವಸ ಜೈಲಲ್ಲಿ ಇದ್ದು ಅದು ಏನ್ ರಿಫಾರ್ಮ್ ಮಾಡಿದ್ರೆ ಬದಲಾವಣೆ ಆಗುತ್ತೆ. ಅಲ್ಲಿ ಒಂದು ಫೋನ್ ಬರ್ದಾಗ ನಾನು ಬೇಕಾದ್ರೆ ನೋಡ್ಕೊಂತೀನಿ. ಓಕೆ, ನನಗೊಂದು ಪಾರ್ಟ್ ಟೈಮ್ 4 ಅವರ್ ಕೆಲಸ ಮಾಡ್ತೀನಿ, ನನಗೊಂದು 50,000 ಸಂಬಳ ಕೊಡಿ, ಜಾಸ್ತಿ ಏನ್ ಬೇಡ, ಒಂದು ಕಾರ್ ಕೊಡಿ ನನ್ ಸರ್ಕಾರ. ಜೈಲನ್ನ ಸುಧಾರಣೆ ಮಾಡಿ ನಾನು ತೋರಿಸ್ತೀನಿ. ನನ್ಗೇನ್ ದೊಡ್ಡ ವಿಚಾರ ಏನಲ್ಲ. ಸುಮ್ಮನೆ ಪೇಪರ್ ಟೈಲರ್ಗಳ ತರ ಮಾತಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳುತ್ತಾ, ಜೈಲ್ ಇಸ್ ಅ ಸಿಸ್ಟಮ್ ವೇರ್ ಥಿಂಗ್ಸ್ ಹ್ಯಾಸ್ ಟು ಬಿ ರಿಫಾರ್ಮ್ಡ್. ನಾವು ರಿಫಾರ್ಮ್ ಮಾಡ್ಬೇಕಾದ್ರೆ ಮೊದಲು ನಾವು ಕರೆಕ್ಟ್ ಆಗಿರ್ಬೇಕು. ಈ ಎಂಟೈರ್ ವಿಡಿಯೋಗಳು ಹೊರಗಡೆ ಬಂದಿರೋದಕ್ಕೆ ದರ್ಶನ್ ಮೇಲೆ ಬೆಟ್ಟನ ತೋರಿಸ್ತಾ ಇದ್ದಾರೆ. ದರ್ಶನ್ ಕ್ವಾರಂಟೈನ್ ಜೈಲಿಂದ ಮೈನ್ ಜೈಲಿಗೆ ಶಿಫ್ಟ್ ಆಗ್ಲಿಕ್ಕೆ ಅಧಿಕಾರಿಗಳು ಬಿಟ್ಟಿಲ್ಲ. ಹಂಗಾಗಿನೇ ದರ್ಶನ್ ಈ ಒಂದು ವಿಡಿಯೋಗಳನ್ನ ಮಾಡಿಸಿ ಹೊರಗಡೆ ಕಳ್ಸಿದ್ದಾನೆ. ಆಮೇಲೆ ಹಳೆ ವಿಡಿಯೋಗಳನ್ನ ಕೂಡ ಸರ್ಕ್ಯುಲೇಟ್ ಅಂತ ದರ್ಶನ್ ಮೇಲೆ ಅಲ್ಲ, ದರ್ಶನ್ ಏನೋ ನನಗೆ ಪ್ರಾಮಾಣಿಕವಾಗಿ ಜೈಲಿನ ಬಗ್ಗೆ ನನ್ನ ಪ್ರಾಮಾಣಿಕವಾದಂತ ಮಾತುಗಳನ್ನ ಹೇಳಿದ್ದೀನಿ. ಜೈಲನ್ನ ರಿಫಾರ್ಮ್ ಮಾಡಬೇಕಾದ್ರೆ ಬರೀ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡೋದು, ಅಲ್ಲಿರುವಂತ ನ್ಯೂನತೆಗಳನ್ನ ಎಕ್ಸ್ಪೋಸ್ ಮಾಡಿದ್ರೆ ಅಲ್ಲ, ಅಲ್ಲಿ ಫೆಸಿಲಿಟಿ ಕೂಡ ಕೊಡಬೇಕಾಗತ್ತೆ. ಆಮೇಲೆ ಜೈಲನ್ನ ಬೈಫೋರ್ಕೇಟ್ ಮಾಡಬೇಕಾಗತ್ತೆ. ದರ್ಶನ್ ಅವರು ಕ್ವಾರಂಟೈನ್ ಜೈಲಲ್ಲಿ ಇದ್ರೇನೆ ಉತ್ತಮ ಅನ್ನೋದು ನನ್ನ ಒಂದು ಅನಿಸಿಕೆ. ಡು ನಾಟ್ ಶಿಫ್ಟ್ ದರ್ಶನ್ ಅವ್ರನ್ನ ಕ್ವಾರಂಟೈನ್ ಜೈಲಿಂದ ಮೈನ್ ಜೈಲಿಗೆ ಶಿಫ್ಟ್ ಮಾಡಬೇಡಿ. ಯಾಕೆ ಅಂತಂದ್ರೆ ಕ್ವಾರಂಟೈನ್ ಜೈಲಲ್ಲಿ 150-200 ಜನ ಇದ್ದಾರೆ. ಅಲ್ಲಿ ಅವರ ಸೆಕ್ಯೂರಿಟಿ ಮತ್ತೆ ಅವರ ಸವಲತ್ತುಗಳು ಚೆನ್ನಾಗಿರ್ತದೆ. ಮೈನ್ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಬೇರೆ ಬೇರೆ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಒಂದು ಪರ್ಸನಲ್ ಅನಿಸಿಕೆ. ಡು ನಾಟ್ ಶಿಫ್ಟ್ ದರ್ಶನ್ ಟು ಮೈನ್ ಜೈಲ್ ಶಿಫ್ಟ್ ಮಾಡಬೇಡಿ. ಕಾರಣ ಯಾಕೆ ಅಂತಂದ್ರೆ ಮೈನ್ ಜೈಲ್ ಇಸ್ ಎ ವೆರಿ ರಿಸ್ಕಿ ಪ್ಲೇಸ್. ಅಲ್ಲಿ ಬೇರೆ ಬೇರೆ ರೀತಿ ಆಕ್ಟಿವಿಟಿಗಳು ಶುರುವಾಗುತ್ತೆ. ಅವರು ಕ್ವಾರಂಟೈನ್ ಜೈಲ್ ಇರೋದೇ ತುಂಬಾ ಉತ್ತಮ. ನನಗೆ ಗೊತ್ತಿಲ್ಲ ದರ್ಶನ್ ಅವರು ಮೈನ್ ಜೈಲ್ ಶಿಫ್ಟ್ ಮಾಡಿ ಅಂತ ಅಪ್ಲಿಕೇಶನ್ ಯಾಕೆ ಹಾಕೊಂಡ್ರು. ಏನ್ ಜೈಲ್ ಅಂದ್ಮೇಲೆ ಜೈಲೇ ಅಲ್ವಾ? ಕ್ವಾರಂಟೈನ್ ಜೈಲ್ ಆದ್ರೆ ಏನು, ಮೈನ್ ಜೈಲ್ ಆದ್ರೆ ಏನು? ಮತ್ತೆ ಮೈನ್ ಜೈಲಲ್ಲಿ ಸಿಗುವಂತ ಫೆಸಿಲಿಟಿ ಏನು, ಈ ಕ್ವಾರಂಟೈನ್ ಜೈಲಲ್ಲಿ ಸಿಗದಿರೋದೇನು? ಕ್ವಾರಂಟೈನ್ ಜೈಲ್ ತರನೇ ಇದೆಯಪ್ಪ ನನ್ಗನ್ಸಿದ ಪ್ರಕಾರ. ಕ್ವಾರಂಟೈನ್ ಜೈಲ್ ಇಸ್ ದ ಬೆಸ್ಟ್ ಜೈಲು. ಏನಕ್ಕೆ ಅಂತಂದ್ರೆ ಅಲ್ಲಿ ಎಲ್ಲ ಕತ್ರಿ, ನೋ ಫೋನ್, ನಥಿಂಗ್. ಮುಚ್ಕೊಂಡು ಅವ್ರು ಕೊಟ್ಟಿದ್ದನ್ನು ತಿನ್ಕೊಂಡು ಇರ್ಬೇಕಾಗತ್ತೆ. ನಾನು ಮುಚ್ಕೊಂಡು 97 ದಿವಸ ಇದ್ದೆ. ನನ್ನ ಸ್ವಂತ ಅನುಭವದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಬೇರೆ ಏನಿಲ್ಲ. ನನ್ಗೆ ಯಾರ ಮೇಲೂ ಕೂಡ ಬೇಜಾರಿಲ್ಲ ಅಥವಾ ಯಾರ ಮೇಲೂ ಎತ್ಕಟ್ಟುವಂತ ಅವಶ್ಯಕತೆನೂ ಇಲ್ಲ. ಬಟ್ ಮೈ ಓನ್ಲಿ ಕನ್ಸರ್ನ್ ಇಸ್ ಜೈಲುಗಳನ್ನ ಬದಲಾವಣೆ ಮಾಡಬೇಕಾದ್ರೆ ಸರ್ಕಾರಕ್ಕೆ ಒಂದು ಇಚ್ಛೆ ಇರಬೇಕು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಮಸ್ಯೆ ಆಯ್ತು ಅಂತ ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತ ಅಶೋಕ, ನೀನು ಕೂಡ ಹೋಮ್ ಮಿನಿಸ್ಟರ್ ಆಗಿದೆ, ಏನ್ ಬದಲಾವಣೆ ಮಾಡಿದ್ದೆ ಗುರು? ಏನೂ ಮಾಡಿಲ್ಲ. ಅಜ್ಜಿ ಪಿಂಡ. ಸುಮ್ಮನೆ ಅದೇ ಹೇಳ್ತಾರಲ್ಲ, ಅಧಿಕಾರದಲ್ಲಿ ಇದ್ದಾಗ. ಆಮೇಲೆ
ಟೆರರಿಸ್ಟ್ಗಳಿಗೆ ಸ್ವರ್ಗ ಮಾಡಿಕೊಟ್ಟವ್ರೆ. ಕರೆಕ್ಟ್ ಗುರು, ಟೆರರಿಸ್ಟ್ಗಳನ್ನ ಕರ್ಕೊಂಡ್ಬಂದು ಹಾಕಿದ್ರೆ ಸ್ವರ್ಗ ಮಾಡೋಕ್ಕಾಗತ್ತಾ? ಜೈಲ್ ತರನೇ ಇರ್ತದೆ ಅಲ್ಲ ಗುರು. ಅಶೋಕ, ಪರಪ್ನಗರ ಜನ ಸ್ವರ್ಗ ಅಂತ ಹೇಳ್ದಲ್ಲ, ಡೆಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಗುರು, 10 ಜನ 9 ಜನ ಸತ್ತೋದ್ರು. ಹಾಗಾದ್ರೆ ನಮ್ಮ ರಾಜಧಾನಿ ಡೆಲ್ಲಿ ಹಾಗಾದ್ರೆ ಏನ್ ಸ್ವರ್ಗನ? ಹಂಗಾರೆ ಟೆರರಿಸ್ಟ್ಗಳಿಗೆ ಬಾಂಬ್ ಇಕ್ಕಕ್ಕೆ ನಿಮ್ಮ ಪ್ರಧಾನ ಮಂತ್ರಿ ಬಾಂಬ್ ಇಟ್ಟಿದ್ದು ಮಾನ್ಯ ದಿವಸ ಭೂತಾನ್ಗೆ ಹೊಟ್ಟೋಗ್ಬಿಟ್ರು. ಒಂದು ಪದ ಬಳಕೆ ಮಾಡಿಲ್ಲ ತಾವು, ಆಮೇಲೆ ಒಂದು ಕ್ರಿಟಿಸೈಸ್ ಮಾಡಿಲ್ಲ ಅಲ್ಲ. ಈಗ ಇವತ್ತು ನೈತಿಕತೆ ಹೊತ್ತು ಸಿದ್ದರಾಮಯ್ಯನವರು ಜೈಲ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಗುರು, ಕಮಿಷನರ್ ಸಸ್ಪೆಂಡ್ ಮಾಡಿದ್ರ, ನಿಮ್ಮ ಗೃಹ ಮಂತ್ರಿ, ಅಲ್ಲಿನ ಪೊಲೀಸರು ಸಸ್ಪೆಂಡ್ ಆದ್ರ, ಅಲ್ಲಿನ ಇಂಟೆಲಿಜೆನ್ಸ್ ಸಸ್ಪೆಂಡ್ ಆದ್ರ, ಹೋಗ್ಲಿ ಗೃಹ ಮಂತ್ರಿ ರಿಸೈನ್ ಮಾಡಿದ್ರ, ಏನು ಮಾಡಿಲ್ಲ ನೋಡು. 10 ಜನ ಸತ್ರು ಟೆರರಿಸ್ಟ್ ಬ್ಲಾಸ್ಟ್ ಇಂದ, ಏನೂ ಆಗಿಲ್ಲ. 4 ದಿವಸ ಆಯ್ತು, ಎಲ್ಲಾ ಮರ್ತೋದ್ವಿ. ದಿಸ್ ಇಸ್ ವಾಟ್ ಇಂಡಿಯಾ ಈಸ್. ಈ ಭಾರತವನ್ನ ರೂಲ್ ಮಾಡ್ತಾ ಇರೋದು ಬರೀ ಭ್ರಷ್ಟಾಚಾರ. ಜನ ಇವತ್ತು ನೋಡ್ತಾರೆ, ಮಾತಾಡ್ತಾರೆ, ಮರ್ತೋಗ್ತಾರೆ, ಮತ್ತೇನೋ ಒಂದು ವಿಚಾರ ಬರ್ತದೆ. ನಮ್ಗೆ ಮರ್ತರೆ ನಾವು ಮನುಷ್ಯರಾಗೋದಿಲ್ಲ. ವಿ ನೀಡ್ ಟು ಬಿ ಇಂಟಿಗ್ರಲ್. ನಾವು ನಿಯತ್ತಿರ್ಬೇಕಾದ್ದು ಈ ಮಣ್ಣಿಗೆ, ನಮಗೋಸ್ಕರ, ಈ ಸಮಾಜಕ್ಕೆ, ಈ ದೇಶದ ಸಂವಿಧಾನಕ್ಕೆ. ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಟೆರರಿಸ್ಟ್ಗಳು ಫೋನ್ ಬಳಸಿದ್ರೆ ಸ್ವರ್ಗ, ಅದೇ ಟೆರರಿಸ್ಟ್ಗಳು ಡೆಲ್ಲಿನಲ್ಲಿ ಬಾಂಬ್ ಇಟ್ರೆ ಅದ್ರ ಬಗ್ಗೆ ಏನು ಮಾತಾಡದಂತ ಒಂದು ವಿರೋಧ ಪಕ್ಷದ ನಾಯಕ, ಆಮೇಲೆ ತಾನೇ ಹೋಮ್ ಮಿನಿಸ್ಟರ್ ಆದಾಗ ಜೈಲುಗಳನ್ನ ಏನೂ ಸುಧಾರಣೆ ಮಾಡದಂತ ವೇಸ್ಟ್ ಬಾಡಿ ಅಂತ ಹೇಳಿದ್ರೆ ನಾ ತಪ್ಪಾಗಲಾರ್ದು ಅಂತ ಈ ಮಾಲಕ ಹೇಳುತ್ತಾ, ಇವರೇ ವೇಸ್ಟ್ ಬಾಡಿ ಮ್ಯಾನ್. ಅಶೋಕ್, ಏನ್ ರಿಫಾರ್ಮ್ ಮಾಡಿದಾರ್ರಿ ನೀವು? ಅಶೋಕ್ ಅವರೇ, ಏನ್ ರಿಫಾರ್ಮ್ ಮಾಡಿದಿರಾ? ಯಾವ ನೈತಿಕತೆ ಇದೆ ನಿಮ್ಗೆ? ಆಮೇಲೆ ನಿಮ್ಮವರೇ ಒಳಗಡೆ ಹೋದಾಗ, ಯಡಿಯೂರಪ್ಪ ಒಳಗಡೆ ಹೋದಾಗ ಗಂಟೆಗಟ್ಲೆ, ಯಡಿಯೂರಪ್ಪ ಒಳಗಡೆ ಹೋದಾಗ ಗಂಟೆಗಟ್ಲೆ ಯಾರೋ ಹೊರಗಡೆ ಹೋಗ್ತಾ ಇದ್ರಂತೆ. ನಿಜಾನೇನ್ ಗುರು? ಅಶೋಕ, ರಿಟೈರ್ಡ್ ಜೈಲ್ ಅಥಾರಿಟೀಸ್ ಇದಾರೆ, ಅವ್ರ ಬಾಯಲ್ಲಿ ಇಡಿಸ್ತೀನಿ. ಯಡಿಯೂರಪ್ಪ ಒಳಗಡೆ ಇರ್ಬೇಕಾದ್ರೆ ಯಾರು ಹೊರಗಡೆ ಹೋಗ್ತಾ ಇದ್ರು ಗಂಟೆಗಟ್ಲೆ ಅಂತ ಎಕ್ಸ್ಪೋಸ್ ಮಾಡಿದ್ರೆ ನೈತಿಕವಾಗಿ ತಲೆ ತಗ್ಗಿಸ್ಕೊಂಡ್ಬಿಡ್ತೀರಾ. ಆಮೇಲೆ ಇಲ್ಲಿ ನೀವು ಯಾರೂ ಸಾಚ ಅಲ್ಲ. ಮೂರು ಪಾರ್ಟಿಯವರು ನಿಮ್ಮದೇ ಆದಂತ ನ್ಯೂನ್ಯತೆಗಳಿದೆ. ನೀವು ಯಾರೂ ಕೂಡ ನಿಯತ್ತಿಲ್ಲ, ನಮ್ಗೆ ಗೊತ್ತಿದೆ. ನೀವು ಮೂರು ಪಾರ್ಟಿಲಿ ಯಾರು ಕೂಡ ಜನರು ಕೊಡುವಂತ ಓಟ್ಗೆ, ಜನರು ಕಟ್ಟುವಂತ ತೆರಿಗೆಗೆ ಬರೀ ಆ ಓಟ್ ತಗೊಂಡು ಅಧಿಕಾರ ಬೇಕು, ಮಜಾ ಮಾಡಬೇಕು. ಅದರಲ್ಲಿ ನೀವು ನಿಮ್ಮ ಆಸ್ತಿಗಳನ್ನ ಕೋಟ್ಯಾಂತರ ರೂಪಾಯಿ ಮಾಡ್ಕೊಳ್ಬೇಕು. ಆಮೇಲೆ ಬಂದು ನಮ್ಗೆ ನಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳ್ಬೇಕು. ಆಮೇಲೆ ಸೋತಾಗ ತಲೆ ತಗ್ಗಿಸ್ಕೊಂಡು ಕೂತ್ಕೊಬೇಕು. ನಿಮಗೆ ಯೋಗ್ಯತೆ. ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಇಸ್ ಸಿಟಿಸನ್. ಯಾವ ರಾಜ್ಯದಲ್ಲಿ ನಾಗರಿಕರಿದ್ದಾರೆ ಅವರೇ ನಿಜವಾದಂತ ಪವರ್ಫುಲ್ ವ್ಯಕ್ತಿಗಳು ಅಂತ ಹೇಳ್ತಾ, ಜೈಲ್ ಸುಧಾರಣೆ ಆಗ್ಬೇಕು ಅಂತಂದ್ರೆ ಒಂದಷ್ಟು ಸದೃಢವಾದಂತ ಆಕ್ಷನ್ಸ್ ಆಗ್ಬೇಕು. ಅದನ್ನ ಮಾಡಕ್ಕೆ ಕೆಪಾಸಿಟಿ ಬೇಕು. ಇವತ್ತಿನ ಹೋಮ್ ಮಿನಿಸ್ಟರ್ ಮಾಡ್ತಾರ, ಬೈಫೋರ್ಕೇಶನ್ ಇಂದ ಶುರುವಾಗಬೇಕು. ಜೈಲನ್ನ 5 ಜೈಲುಗಳಾಗಿ ಬೈಫೋರ್ಕೇಟ್ ಮಾಡಿ, ಖಂಡಿತವಾಗಿ ಅಲ್ಲಿ ಲ್ಯಾಂಡ್ ಲೈನ್ಸ್ ಹಾಕಿ, ಅಲ್ಲಿ ಭ್ರಷ್ಟಾಚಾರ ನಡೀಬಾರ್ದು. ಫೋನ್ ಮಾಡಕ್ಕೂ ಭ್ರಷ್ಟಾಚಾರ ಆಗುತ್ತೆ, ಅದು ನಡೀಬಾರ್ದು. ನೀವು ಒಂದು 20 ಲ್ಯಾಂಡ್ ಲೈನ್ ಹಾಕಿ ಅವ್ರಿಗೊಂದಷ್ಟು ಕೊಡಿ ಕಾಲ್. ಮನೆಯವ್ರ ಹತ್ರ ಮಾತಾಡಿದ್ರೆ ಸಮಾಧಾನವಾಗಿ ಇರ್ತಾರೆ. 5 ರೀತಿಯ ಜೈಲುಗಳನ್ನ ನೀವು ಮಾಡಿದ್ರೆ ಮಾತ್ರ ಬೆಂಗಳೂರಿನ ಪ್ರಕಾರ ಬದಲಾವಣೆ ಆಗುತ್ತೆ. ಇಲ್ಲ ಅಂತಂದ್ರೆ ಬರೀ 1-2 ದಿವಸ ಮಾಧ್ಯಮಗಳು ತೋರ್ಸೋದು, ಆಮೇಲೆ ಪರಮೇಶ್ವರು ಮರ್ತೋಗ್ತಾರೆ, ಆಮೇಲೆ ಜನನು ಮರ್ತೋಗ್ತಾರೆ ಅಂತ ಹೇಳುತ್ತಾ, ಈ ಎಲ್ಲಾ ವಿಡಿಯೋ ಬರ್ಲಿಕ್ಕೆ ದರ್ಶನ್ ಕಾರಣ ಅಂತ ಹೇಳ್ತಾರೆ. ನನ್ಗೆ ಗೊತ್ತಿಲ್ಲ. ದಿಸ್ ವಾಸ್ ದ ಅಲಿಗೇಷನ್ ಅಗೇನ್ಸ್ಟ್ ದರ್ಶನ್. ಏನೇ ಇರ್ಲಿ, ದರ್ಶನ್ ನೀವು ಒಳ್ಳೆ ಕೆಲಸ ಮಾಡಿದಿರ, ಅಕಸ್ಮಾತ್ ನೀವು ತಂದಿದ್ರೆ. ಬಟ್ ಆದರೆ ಆ ಕ್ವಾರಂಟೈನ್ ಜೈಲಿಂದ ಮೈನ್ ಜೈಲಿಗೆ ನೀವು ಹೋಗೋದು ನನಗೆ ಕೇಳಿದ್ರೆ ಐ ಥಿಂಕ್ ಯು ಆರ್ ಸೇಫ್ ಇನ್ ಕ್ವಾರಂಟೈನ್ ಜೈಲ್. ಅಲ್ಲಿ ಸ್ಟ್ರಿಕ್ಟ್ ಆದ್ರೂ ಕೂಡ ವ್ಯವಸ್ಥಿತವಾಗಿದೆ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅಲ್ಲಿ ಬೇರೆ ಬೇರೆ ರೀತಿ ಚಟುವಟಿಕೆಗಳಾಗ್ಬಿಟ್ಟಾಗ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಿಸ್ ವಿಡಿಯೋ ಇಸ್ ಇದು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಮಾಡಿರೋ ವಿಡಿಯೋ ಬಿಟ್ರೆ ನನಗೆ ಅಲ್ಲಿನ ನ್ಯೂನತೆಗಳು ಹೇಳ್ಬೇಕಾಯ್ತು ಅಂತ ಅನ್ನಿಸ್ತು. ನಾನು ಹೇಳಿದೆ ಅಲ್ರಿ, 100 ಜನ ಇರ್ಬೇಕಾ, 100 ಜನ ವಾರ್ಡನ್ಸ್ ಪ್ರಿಸನ್ ಸ್ಟಾಫ್ ಇರೋ ಕಡೆ 50 ಜನ ಇದಾರೆ ಅಂತಂದ್ರೆ ಅವ್ರು ಹೆಂಗ್ ಮೇಂಟೈನ್ ಮಾಡ್ತಾರೆ? ಭ್ರಷ್ಟಾಚಾರ ಎಲ್ಲಾ ರೀತಿ ಇದೆ. ಪೋಸ್ಟಿಂಗ್ಗೆ ಹಣ ತಗೊಳ್ತಾರೆ ಸರ್ಕಾರದಲ್ಲಿರೋರು. ಅಲ್ಲಿ ಪೋಸ್ಟಿಂಗ್ ಮಾಡ್ಲಿಕ್ಕೆ ಹಣ ಕೊಟ್ಟು ಪೋಸ್ಟಿಂಗ್ ಮಾಡಿ ಸಸ್ಪೆಂಡ್ ಹಾಕಿ ಯಾವನ್ ಕಾಯ್ತಾ ಇರ್ತಾನೆ? ಆಮೇಲೆ 6 ಜನಕ್ಕೆ ಒಬ್ಬ ವಾರ್ಡನ್ ಇರ್ಬೇಕು. ಇಲ್ಲಿ 100 ಜನಕ್ಕೆ 200 ಜನಕ್ಕೆ ಒಬ್ಬ ವಾರ್ಡನ್ ಇರ್ತಾರೆ. ಒಂದು ಸ್ಟಾಫ್ ಶಾರ್ಟೇಜು. ಎರಡನೇದು, ಒಂದೇ ಜೈಲಲ್ಲಿ ನಾನಾ ರೀತಿಯ ವ್ಯಕ್ತಿಗಳನ್ನ, ಹೆಣ್ಮಕ್ಳು ಅದೇ ಜೈಲು, ವಯಸ್ಸಾಗಿರೋರು ಅದೇ ಜೈಲು, ಸಾಯೋರು ಅದೇ ಜೈಲು, ಆಮೇಲೆ ಡ್ರಗ್ ಗಾಂಜಾಗಳನ್ನ ಸೇದ್ಕೊಂಡು ಅಡಿಕ್ಟ್ಗಳು ಕೂಡ ಅದೇ ಜೈಲು, ಆಮೇಲೆ ಕನ್ವಿಕ್ಟೆಡ್ ಆಗಿರೋ ಕೂಡ ಅದೇ ಜೈಲು, ಆಮೇಲೆ ಫ್ರೆಶರ್ಸ್ 15 ದಿವಸ 20 ದಿವಸ ಹೋಗ್ತಾರಲ್ಲ ಅವ್ರಿಗೂ ಒಂದೇ ಜೈಲ್ ಮಾಡಿದ್ರೆ ಐ ಥಿಂಕ್ ಎಂಟೈರ್ ಸಿಸ್ಟಮ್ ಕಂಟಾಮಿನೇಟ್ ಆಗಿದೆ. 5 ಯಾವುದೇ ಜಿಲ್ಲೆನಲ್ಲಾಗ್ಲಿ 5 ತರದ ಜೈಲುಗಳನ್ನ ನಿರ್ಮಾಣ ಮಾಡಿ ಮತ್ತೆ ಅವರನ್ನ ಬದಲಾವಣೆ ಆಗ್ಲಿಕ್ಕೆ ಪ್ರಯತ್ನ ಬೀಳಿ. ಅವ್ರಿಗೆ ಅವಕಾಶ ಕೊಡಿ, ಅವ್ರಿಗೆ ಫೋನ್ ಫೆಸಿಲಿಟಿ ಕೊಡಿ, ಲ್ಯಾಂಡ್ಲೈನ್ ಫೆಸಿಲಿಟಿ ಕೊಡಿ, ಅವ್ರಿಗೆ ಸರ್ಕಾರ
ಐ ಥಿಂಕ್ ವಿಡಿಯೋ ಫೆಸಿಲಿಟಿ ಕೊಡಬೇಕು. ಒಂದು ಮಾನಿಟರ್ ಹಾಕಿ ಒಂದು ವಿಡಿಯೋ ಫೆಸಿಲಿಟಿ ಕೊಟ್ರೆ ಅವ್ರ ಮನೆಯವ್ರ ಹತ್ರ ಅವ್ರು ಮಾತಾಡ್ಕೊಂಡ್ರೆ ಬದಲಾವಣೆ ಆಗ್ಲಿಕ್ಕೆ ಒಂದು ದಾರಿ ಆಗುತ್ತೆ. ಜೈಲುಗಳು ಕ್ರಿಮಿನಲ್ಗಳನ್ನು ತಯಾರು ಮಾಡೋ ಕೇಂದ್ರ ಆಗೋದು ಬೇಡ, ಭ್ರಷ್ಟಾಚಾರ ಕೇಂದ್ರಗಳು ಬೇಡ, ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಕೇಂದ್ರ ಬೇಡ, ಅವುಗಳು ಬದಲಾವಣೆ ಕೇಂದ್ರ ಆಗ್ಲಿ ಅಂತ ಆಸೆ ಬೀಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಗಾಡ್ ಬ್ಲೆಸ್ ಯು. ಸಮಾಜದಲ್ಲಿ ಜೈಲು ಕೂಡ ಒಂದು ಭಾಗ, ಶಿಸ್ತಿನಿಂದ ಇರಬೇಕಾಗತ್ತೆ. ಆ ಶಿಸ್ತು ಜೈಲಲ್ಲಿ ಇರಲಿ, ಬಟ್ ಆ ಶಿಸ್ತಿನ ಜೊತೆಯಲ್ಲಿ ಫೆಸಿಲಿಟಿ ಕೂಡ ಕೊಡಬೇಕಾದ್ದು ಸರ್ಕಾರದ ಕೆಲಸ. ಮತ್ತೆ ಅಲ್ಲಿರುವ ಕೈದಿಗಳನ್ನ ಬೈಫೋರ್ಕೇಟ್ ಮಾಡಿ ಬೇರೆ ಬೇರೆ ಸಪರೇಟ್ ಜೈಲುಗಳನ್ನ ಮಾಡಬೇಕಾದ್ದು ಕೂಡ ಸರ್ಕಾರದ ಕೆಲಸ. ಆಮೇಲೆ ಅದು ಜುಡಿಷಿಯಲ್ ಕಸ್ಟಡಿ ಆದ್ರಿಂದ ಆ ಜುಡಿಷಿಯಲ್ ಕಸ್ಟಡಿಯ ಒಂದು ಐ ಥಿಂಕ್ ಇಮೇಜ್ ಡ್ಯಾಮೇಜ್ ಆಗದಿದ್ದಂಗೆ ನೋಡ್ಕೊಳ್ಬೇಕಾದ್ದು ಸರ್ಕಾರದ ಕೆಲಸ ಅಂತ ಈ ಮೂಲಕ ಹೇಳುತ್ತಾ, ಐ ಆಮ್ ಶ್ಯೂರ್ ಅದು ಸರ್ಕಾರದ ಜವಾಬ್ದಾರಿ, ಅಲ್ಲಿನ ಕೈದಿಗಳನ್ನ ಜವಾಬ್ದಾರಿ, ಅಲ್ಲಿರುವ ಅಧಿಕಾರಿಗಳ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿಯಿಂದ ಮಾತ್ರ ಜೈಲು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ನಾವು ಜೈಲು ಅಧಿಕಾರಿಗಳನ್ನ ಬೈಯೋದು, ಸರ್ಕಾರನ ಬೈಯೋದು, ಸಿಎಂ ಮನೆ ಹತ್ರ ಹೋಗಿ ಮುತ್ತಿಗೆ ಹಾಕೋದು. ಈ ಅಶೋಕ ಸಿಎಂ ಮನೆ ಹತ್ರ ಮುತ್ತಿಗೆ ಹಾಕ್ತಾನೆ. ಇವನು ಕೂಡ ಹೋಮ್ ಮಿನಿಸ್ಟರ್ ಆಗಿ 5 ವರ್ಷ ಇದ್ದ, 2008ರಿಂದ 2013ವರೆಗೂ ಇದ್ದ. ಏನ್ ಕಿಸದ್ ಗುಡ್ಡೆ ಹಾಕದೆ? ಏನಾದ್ರೂ ರಿಫಾರ್ಮ್ ಮಾಡ್ದ? ಹೋಗ್ಲಿ ರೆಕಮೆಂಡೇಶನ್ ಕೊಟ್ರಲ್ಲ ಜೈಲುಗಳಿಗೆ ಬದಲಾವಣೆ ಮಾಡ್ಬೇಕಂತ, ಏನಾದ್ರು ಮಾಡಿದ್ರ? ಅದೇ ಕಿತ್ತೋಗಿರೋ ಭ್ರಷ್ಟಾಚಾರ, ಅದೇ ಪರ್ಸೆಂಟೇಜ್ ಕಮಿಷನ್, ಅದೇ ಕಾಸ್ಕೋಟ್ ಪೋಸ್ಟಿಂಗು. ಇನ್ನು ಕೈದಿಗಳು ಏನ್ ಮಾಡ್ತಾರೆ? ಕೈದಿಗಳು ಆತರ ಮಾಡ್ತಾ ಇದ್ರೆ ಅದಕ್ಕೆ ಜೈಲು ಅಧಿಕಾರಿಗಳು ಎಷ್ಟು ಮುಖ್ಯನೋ ಭ್ರಷ್ಟಾಚಾರನೂ ಅಷ್ಟೇ ಮುಖ್ಯ. ಅಲ್ಲಿ ಬದಲಾವಣೆ ಆಗದಿರುವಂತ ವ್ಯವಸ್ಥೆ ಕೂಡ ಇದೆ, ಬದಲಾವಣೆ ಆಗ್ಲೇಬೇಕು. 5 ರೀತಿಯ ಜೈಲುಗಳನ್ನ ಪ್ರತಿ ಜಿಲ್ಲೆಗಳಲ್ಲೂ ನಿರ್ಮಾಣ ಮಾಡಿ ಈ ಒಂದು ಜೈಲುಗಳನ್ನ ಬದಲಾವಣೆ ಕೇಂದ್ರ ಮಾಡಬೇಕೇ ಹೊರತು ಬೇವರ್ಸಿ ಕೇಂದ್ರಗಳನ್ನ ಮಾಡೋದಕ್ಕೆ ಸರ್ಕಾರ ಮತ್ತೆ ವ್ಯವಸ್ಥೆನೇ ಕಾರಣ ಆಗುತ್ತೆ, ಭ್ರಷ್ಟಾಚಾರನೇ ಕಡಿಮೆ ಆಗುತ್ತೆ. ನನಗೇನೋ ದಿಂಬು ಹಾಸಿಗೆ ಕೊಟ್ಟಿಲ್ಲ, ನಾನು ಜೈಲಧಿಕಾರಿಗಳನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತಂದ್ರೆ ಅವ್ರ ಕಾಲ ಮೇಲೆ ಅವರೇ ಮೊಳೆ ಹೊಡ್ಕೊಳೋದು. ಜೈಲಲ್ಲಿ ಬದಲಾವಣೆ ಆಗಿಲ್ಲ ಅಂತಂದ್ರೆ ಅದು ಗೆದ್ದು ಬಂದಂತ ಸರ್ಕಾರಗಳು ಜವಾಬ್ದಾರಿ. ಬದಲಾವಣೆ ಆಗಕ್ಕೆ ಇಚ್ಛೆನೆ ಕೊಡದಿರುವಂತ ವ್ಯಕ್ತಿಗಳು ಕಾರಣ ಆಗುತ್ತೆ, ಇನ್ಕ್ಲೂಡಿಂಗ್ ಅಶೋಕ್ ಮೋನಿಸ್ಟ್ ಆಗಿದ್ರು, ಏನೂ ಬದಲಾವಣೆ ಮಾಡಿಲ್ಲ. ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕಕ್ಕೆ ಮುಂಚೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಏನ್ ಕಿಸದ್ ಗುಡ್ಡೆ ಹಾಕಿದೀನಿ ಅಂತ ಇವತ್ತಿನ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಯೋಚನೆ ಮಾಡಬೇಕು. ಬೀಯಿಂಗ್ ಎ ಸಿಟಿಸನ್, ಯು ಆರ್ ಎ ಪಬ್ಲಿಕ್ ಸರ್ವೆಂಟ್, ನೀವು ಸಾರ್ವಜನಿಕ ಸೇವಕರು ಅಶೋಕ್. ನಾನು ಒಬ್ಬ ಪಬ್ಲಿಕ್ ಸರ್ವೆಂಟ್, ನಾನು ಒಬ್ಬ ಈ ದೇಶದ ನಾಗರಿಕನಾಗಿ, ಸಿಟಿಸನ್ ಆಗಿ, ಒಬ್ಬ ಅಡ್ವೊಕೇಟ್ ಆಗಿ ಆ ಜೈಲಲ್ಲಿ ನೀನು ಹಾಕಿದೆ ನನ್ನನ್ನ ಅಶೋಕ. 2011ರಲ್ಲಿ ನೀನು ಕೂಡ ನನ್ನನ್ನ ಜೈಲಿಗೆ ಕಳಿಸಿದೆ. ಸುಮಾರು 21 ದಿವಸ ಇದ್ ಬಂದೆ. ಇದೇ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಕಳಿಸಿದ್ರು. ನನ್ನ ಅನುಭವದ ಮೇಲೆ ಈ ಮಾತುಗಳನ್ನ ಅಂಟ್ತಾ ಇದ್ದೀನಿ. ಓಕೆ, ನೀವು ನಾನ್ ಜೈಲಿಗೆ ಹೋಗ್ಬಿಟ್ರೆ ನಾನೇನು ಏಲಿಯನ್ ಆಗ್ಬಿಡಲ್ಲ, ಅಥವಾ ನೀವೇನು ಜೈಲ್ಗೆ ಹೋಗಿಲ್ಲ ಅಂದ್ರೆ ನೀವೇನ್ ಸಾಚೆ ಅನ್ನಲ್ಲ. ನನ್ಗೆ ಅನ್ಸುತ್ತೆ ಅಶೋಕ್ ಅಂತರೂ ಒಂದು 2-3 ತಿಂಗಳು ಜೈಲಲ್ಲಿ ಇದ್ರೆ ಯಾವ್ದಾರೋ ಒಂದು ಆರೋಪದಲ್ಲಿ ಅಶೋಕ್ ಅರೆಸ್ಟ್ ಆಗ್ಬಿಟ್ಟು ಜೈಲಿಗೆ ಹೋದ್ರೆ ಮೋಸ್ಟ್ಲಿ ಜೈಲ್ ಅನುಭವ ಅಶೋಕ ಆಗತ್ತೆ. ಆವತ್ತು ನಿಜ ಮಾತಾಡ್ತಾರೆ. ಆಮೇಲೆ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಕ್ಕೆ ಮುಂಚೆ ನಿಮ್ಮ ಯಡಿಯೂರಪ್ಪ 2011ರಲ್ಲಿ ಅಲ್ಲಿ ಇದ್ರು. ಯಾರ್ಯಾರು ಭೇಟಿ ಮಾಡಕ್ ಹೋಗ್ತಾ ಇದ್ರು, ಎಷ್ಟೆಷ್ಟು ಗಂಟೆ ಇರ್ತಾ ಇದ್ರು, ಏನೇನ್ ಫೆಸಿಲಿಟಿ ಯಡಿಯೂರಪ್ಪನ್ಗಿತ್ತು, ಅದ್ರ ಬಗ್ಗೆ ಯಾಕೆ ಅಶೋಕ್ ಮಾತಾಡಲ್ಲ? ಹೇಳಿಸ್ಬೇಕು ಅಂದ್ರೆ ರಿಟೈರ್ಡ್ ಅಧಿಕಾರಿಗಳಿದ್ದಾರೆ, ಅವ್ರ ಬಾಯಲ್ಲೇ ಹೇಳಿಸ್ತೀನಿ. ಯಾರ್ಯಾರು ಭೇಟಿ ಮಾಡಕ್ ಹೋಗ್ತಾ ಇದ್ರು ಯಡಿಯೂರಪ್ಪನ, ಅಲ್ಲಿ ಏನೇನ್ ನಡೀತಾ ಇತ್ತು, ಅದು ನಡೀತಾ ಇತ್ತು ಅಂತ ಅಶೋಕ್. ಅದು ಮಾತಾಡು ಅಶೋಕ, ನಿನ್ನ ಭಂಗ ಎಬ್ಬರಿಸ್ಬೇಕು, ಮಾತಾಡು ಅಶೋಕ. ಅದು ನಡೀತಾ ಇತ್ತಂತೆ ಅಶೋಕ್. ಯಾವ್ದು ಅದು? ಈ ಪ್ರೆಸೆಂಟ್ ಕೈದಿಗಳು ಊಹೆನೇ ಮಾಡಕ್ ಆಗಲ್ಲ. ಅದು ಯಾವ್ದದು ಅಶೋಕ್? ಯಡಿಯೂರಪ್ಪನ ಇರ್ಬೇಕಾದ್ರೆ ಅದು ನಡೀತಾ ಇತ್ತಂತೆ. ಮತ್ತೆ ಜೈಲ್ಗೆ ಹೋಗಕ್ಕೆ ಯಡಿಯೂರಪ್ಪನ್ಗೆ ರೆಡಿ ಆಗ್ಬೇಕು, ಆತರ ಆಗಿದೆ ಫೆಸಿಲಿಟಿ. ಪೋಸ್ಕೋ ಕೇಸಲ್ಲಿ ಟ್ರಯಲ್ ನ ಕಂಡಕ್ಟ್ ಮಾಡುವಂತ ಹೈಕೋರ್ಟ್ ಕೊಟ್ಟಿದೆ. ಏನೋ ನಾನು ಹೇಳೋದೇನು ಅಂತಂದ್ರೆ, ಬೇರೆಯವ್ರ ಮೇಲೆ ಬೆಟ್ ತೋರ್ಸಕ್ ಮುಂಚೆ ಅಶೋಕ್, ನಿಮ್ಮ ಪಾರ್ಟಿಯವರು ನೀವು ಅಧಿಕಾರದಲ್ಲಿದ್ದಾಗ ಈ ಜೈಲುಗಳನ್ನ ಬದಲಾಯಿಸಲಿಕ್ಕೆ ಏನ್ ಪ್ರಯತ್ನ ಪಟ್ರಿ? ಪ್ರಾಮಾಣಿಕವಾಗಿ ಹೇಳಿ. ನಾನು ಬೇರೆ ಏನು ಹೇಳಲ್ಲ. ಯು ವರ್ ಎ ಹೋಮ್ ಮಿನಿಸ್ಟರ್, ಯು ವರ್ ಎ ಡೆಪ್ಯೂಟಿ ಸಿಎಂ. ನೀವು ಬದಲಾವಣೆ ಮಾಡಿದ್ರೆ ಮಾಡಕ್ ಆಗ್ತಾ ಇರ್ಲಿಲ್ಲ ಅಶೋಕ್? ಮಾಡ್ಬೋದಾಗಿತ್ತು ಅಲ್ಲ? ಯಡಿಯೂರಪ್ಪನ ಒಳಗಡೆ ಇದ್ದಾಗ ಆ ರೀತಿ ಬೇರೆ ಬೇರೆ ಫೆಸಿಲಿಟಿ ಅದು ಇತ್ತಂತೆ. ಅದಂಗೆ ಸಾಧ್ಯ? ಅದು ಇವಾಗ ಏನೂ ಇಲ್ಲ. ಇವಾಗ ನೀವು ತೋರಿಸಿದ್ದು ಏನೂ ಅಲ್ಲ. ಟೆರರಿಸ್ಟ್ ಕೊಟ್ಟಿರೋದು ಫೋನ್ ಫೆಸಿಲಿಟಿ ಏನೂ ಅಲ್ಲ ಗುರು, ಅದು ಇತ್ತಂತೆ ಯಡಿಯೂರಪ್ಪನಿಗೆ. ಅದು ಅಂದ್ರೆ ಅಶೋಕನ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು.